ಈ ಸ್ಟೋರಿ ನೀವು ಬಹಳಷ್ಟು ಜನ ಕೇಳಿರ್ಬೋದು. ಒಂದು ಕಟ್ಟಿಗೆ ಕಡಿಯೋ ಕಾಂಪಿಟೇಷನ್ ಇತ್ತಂತ. ಕಟ್ಟಿಗೆ ಕಡಿಯೋ ಕಾಂಪಿಟೇಷನ್ ಕೇಳಿದ್ರು ಸಹಿತ ಇನ್ನೊಂದ್ಸಲ ನೀವು ಕೇಳ್ರಿ ಇದ್ರ ಬಗ್ಗೆ. ಇದರ ಆ ತಾತ್ಪರ್ಯ ತಿಳ್ಕೊಳಕ್ ಅರ್ಥ ಮಾಡ್ಕೊಳ್ಳಿ. ನೀವು ಕಟ್ಟಿಗೆ ಕಡಿಯೋ ಕಾಂಪಿಟೇಷನ್ ಇತ್ತಂತ. 2 ದೊಡ್ಡ ದೊಡ್ಡ ಮರದ ದಿಮ್ಮೆಗಳನ್ನ, ಅಂದ್ರೆ ಏನು ಕೊಡ್ಡ ಅಂತ ಕರಿತೀವಲ್ಲ, ಕೊರಡು ಅವ್ನ ಇಟ್ಟಿದ್ರಂತ. ಸೊ ಅವನಿಟ್ಟ ಇಬ್ಬರಿಗೆ ಕಾಂಪಿಟೇಷನ್ ಒಳಗೆ ಕರೆದಿದ್ರು. ಇಬ್ರು ಯಾರೋ ಲಾಸ್ಟ್ ಫೈನಲ್ ಬಂದಿದ್ರು. ಅದನ್ನ ಕಡಿಯೋದಿತ್ತು. ಇವಂಗೊಂದು ಕೊಡ್ಡ ಕೊಟ್ಟಿದ್ರು, ಇನ್ನೊಬ್ಬ ಪ್ರತಿಸ್ಪರ್ಧಿಗೂ ಇನ್ನೊಂದು ಕೊಡ್ಡ ಕೊಟ್ಟಿದ್ರು. ಎರಡು ಸುಮಾರಾಗಿ ಅಷ್ಟೇ ದಪ್ಪನ್ನು ಒಣಗಿದ ಕಟ್ಟಿಗೆ ದೊಡ್ಡ ಕೊಡ್ಡುಗಳಿದ್ದು. ಅದನ್ನ ಯಾರು ಜಲ್ದಿ ಕಡಿದು ಮುಗಿಸ್ತಾರೋ ಅಂತೇಳಿ ಇಬ್ಬರಿಗೂ ಒಂದೊಂದು ಕೊಡ್ಲಿ ಕೊಟ್ರು. ಅವಾಗೇನಾಯ್ತು, ಯಾರಿಗಾದ್ರೂ ಗೊತ್ತೈತಿ ಸ್ಟೋರಿ? ನಿಮ್ಗೆ ಹೇಳಿರ್ಬೇಕು ಸ್ಕೂಲ್ನಾಗ. ಗೊತ್ತಿಲ್ರಿ. ಹಾ, ಸೊ ಏನ್ ಮಾಡಿದ್ರು, ಈ ಕಟ್ಗಿ ಕೊಡ್ಡ ಇಟ್ಟಿದ್ರು. ಕೊಟ್ಟು ಏನ್ ಮಾಡಿದ್ರು, ಕೊಡ್ಲಿ ಕೊಟ್ರು ಅವ್ರಿಗೆ. ಕೊಡ್ಲಿ ಕೊಟ್ಟು ಏನ್ ಮಾಡಿದ್ರು, ಒಂದು ಸ್ಟಾಪ್ ವಾಚ್ ಇಟ್ಟಿದ್ರು. ಸ್ಟಾರ್ಟ್ ಅಂದ ಕೂಡಲೇ ಏನ್ ಮಾಡ್ಬೇಕು, ಕಡ್ಯಾಕ್ ಚಾಲು ಮಾಡ್ಬೇಕು. ಯಾರು ಜಲ್ದಿ ಮುಗಿಸ್ತಾರಲ್ಲ ಕಡ್ದು, ಯಾರು ಅದನ್ನ ಹೋಳು ಮಾಡಿ ಮುಗಿಸ್ತಾರಲ್ಲ, ಸ್ಕ್ರೀನ್ ಕಾಣಾಕ್ತೈತ್ ನಂದು. ಹಾ, ಇಂಥ ಕೊಡ್ಡ ಇಟ್ಟಿದ್ರು. ಇಂಥದೆಲ್ಲ ಇದ್ರಕ್ಕಿಂತ ದಪ್ಪ ಅಂತ ಕೊಡ್ಡ ಇಟ್ಟಿದ್ರು. ಸೊ ಯಾರು ಮೊದಲು ಕಡ್ದು ಮುಗಿಸ್ತಾರೋ ಅವ್ರಿಗೆ ಪ್ರೈಸ್ ಅಂತ ಹೇಳಿದ್ರು. ಸ್ಟಾರ್ಟ್ ಆಯ್ತು, ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತು. ಸ್ಟಾಪ್ ವಾಚ್ ಶುರು ಆಯ್ತು. ವಿಸಿಲ್ ಬ್ಲೋ ಮಾಡಿದ್ರು, ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಮಾಡಿದ ಕೂಡಲೇ ಒಬ್ಬ ಏನ್ ಮಾಡ್ಬಿಟ್ಟ, ನಾನು ಮೊದಲೇ ಕಡಿಬೇಕು ಅಂತ ಹೇಳಿ ಇಮ್ಮಿಡಿಯೇಟ್ ಸಿಟಿ ಹೊಡೆದ್ಕೊಳ್ಳಿ ಏನ್ ಮಾಡ್ದ, ಕಡ್ಯಾಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಬೇರೆ ಕಡೆ ಎಲ್ಲೂ ನೋಡ್ಲಿಲ್ಲ. ಕಡ್ಕೊಂಡ್ ಪೂರ್ತಿ ಅದ್ರೊಳಗನ ಕಡ್ಯಾಕ್ ಚಾಲೂ ಮಾಡಿದ. ಪ್ರೈಸ್ ತಗೊಳ್ದಿತ್ತು ಅವ್ನಿಗೆ, ಅದ್ರ ಕಡೆನೇ ಲಕ್ಷ್ಯ ಇತ್ತು. ಇನ್ನೊಬ್ಬ ಏನ್ ಮಾಡಿದ, ಅವ್ನು ನೋಡಿದ ಇವ್ರೇನ್ ಕೊಡ್ಲಿ ಕೊಟ್ಟಾರಲ್ಲ, ಇದು ಪ್ರತಿ ಸಲ ಕಾಂಪಿಟೇಷನ್ ಆಗಿ ಇದ್ದಂಗಿಲ್ಲ. ಇದೇನೋ ಬೇರೆ ಕೊಡ್ಲಿ ಏನೈತಿದು, ಸ್ವಲ್ಪ ಮಂಡಾಗೈತಿದು. ಕೊಡ್ಲಿ ಶಾರ್ಪ್ ಇಲ್ಲ, ಹದನಿಲ್ಲ ಕೊಡ್ಲಿ. ಆಕ್ಸ್ ಅಂತ ಕರೀತಾರೆ ಕೊಡ್ಲಿಗೆ, ಏನಂತಾರೋ ಆಕ್ಸ್. ಆಮೇಲೆ ಕೊಡ್ಡಕ್ಕ ಕನ್ನಡ ಇಂಗ್ಲಿಷ್ ಒಳಗೆ ಏನಂತಾರೋ ಲಾಗ್, ವುಡನ್ ಲಾಗ್ ಅಂತಾರ. LOG ಲಾಗ್ ಅಂದ್ರ ಈ ಕೊರಡು, ಕೊಡ್ಡ, ದಿಮ್ಮು. ಈ ಆಕ್ಸ್ ಏನೈತಿ ನಂದು ಕೊಡ್ಲಿ ಮಂಡ್ ಐತಿಲ್ಲ ಅಂತ ನೋಡ್ಕೊಂಡ್ ಕೂಡ ಅವ ಏನ್ ಮಾಡಿದ, ಮೊದಲ ಅದನ್ನ ಏನ್ ಮಾಡಿದ, ಕೊಡ್ಲಿ ಕಡ್ಯಾಕ್ ಹೋಗ್ಲಿಲ್ಲ. ಒಮ್ಮಿಂದ ಮೇಲೆ ಕೊಡ್ಲಿ ತಗೊಂಡ ಅವೇನ್ ಮಾಡಿದ, ಅಲ್ಲಿ ಬಾಜುಕೊಂದು ಕಲ್ಲಿತ್ತು. ಆ ಕಲ್ಲು ಒಳಗೆ ಸ್ವಲ್ಪ ನೀರ್ ಹಾಕಿ ಏನ್ ಮಾಡಿದ, ಅದನ್ನ ತಿಕ್ಕಿ ಹದನ್ ಮಾಡಕ್ ಚಾಲೂ ಮಾಡಿದ. ಕೊಡ್ಲಿ ಮೊದಲು ಏನ್ ಮಾಡಿದ, ಒಂದು ಸುಮಾರು ಅರ್ಧ ತಾಸು ಏನ್ ಮಾಡಿದ, ಕೊಡ್ಲಿ ಹದನ್ ಮಾಡಾಕ ಚಾಲೂ ಮಾಡಿದ. ಅವ್ನ ಬಾಜುಕಿ ನಾವು ವಿಚಾರ ಮಾಡಕ್ತಿದ್ವಿ, ಏನ್ ಮಾಡಾಕತ್ತಿದ ನೀವನು, ಕೊಡ್ಲಿ ಕಡಿಯೋದು, ಇದನ್ನು ಕೊಡ್ಡ ಕಡಿಯೋದು ಬಿಟ್ಟು ಅಂತ ಹೇಳಿ. ಅವ ಹಂಗ ಕಡ್ಕೊಂತ ಹೋದ. ಅವನ ಅರ್ಧ ತಾಸು ಅದನ್ನ ಹದನ್ ಮಾಡ್ಕೊಂಡು ಆಮೇಲೆ ಏನ್ ಮಾಡಾಕತ್ತ, ಈ ಕೊರಡನ್ನ ಕಡಿಲಿಕ್ಕೆ ಶುರು ಮಾಡಿದ. ಆಮೇಲೆ ಏನಾಯ್ತು ಮಜಾ ಅಂತಂದ್ರ, ಯಾರು ಹದನ್ ಮಾಡ್ಕೊಂಡಿದ್ರಲ್ಲ ಅದನ್ನ ಮೊದಲು ಕೊಡ್ಲಿ, ಅವ ಏನ್ ಮಾಡಿದ, ಮುಂದೊಂದು 15-20 ನಿಮಿಷದೊಳಗ ಅದನ್ನ ಕಡ್ದು ಮುಗಿಸ್ಬಿಟ್ಟ. ಅವ್ ಮೊದ್ಲೇನ ಒಂದು ತಾಸು ಆದ್ರೂ ಸಹಿತ ಅರ್ಧಾನು ಕಟ್ ಆಗಿಲ್ಲ. ಯಾಕಂದ್ರೆ ಅವ್ ಏನ್ ಮಾಡಾಕತ್ತಿದ್ದ, ಮಂಡ್ ಕೊಡ್ಲಿ ತಗೊಂಡ ಕಡ್ಯಾಕತ್ತಿದ್ದ. ಇದರಿಂದ ಏನ್ ಅರ್ಥ ಆಗ್ತೈತಿ ನಿಮಗ, ಈ ಸ್ಟೋರಿಲೆ ಏನ್ ಅರ್ಥ ಆಗ್ತೈತಿ? ಯಾರಾದ್ರೂ ಹೇಳ್ತೀರಿ? ಇದು ನಮ್ಮ ಮನಸ್ಸಿಗೆ ಸಂಬಂಧಿಸ್ಪಟ್ಟಿದ್ದು. ಇಲ್ಲಿ ಕೊಡ್ಲಿ ಅಂತಂದ್ರೆ ಏನು, ನಮ್ಮ ಮನಸ್ಸಿಗೆ ಹೋಲಿಸಿದ್ದು. ಯಾವತ್ತು ಅವಸರ ಪಡಬಾರ್ದು. ಮತ್ತೆ ಏನಿರ್ಬೇಕು, ನಮ್ಮ ಮೈಂಡ್ ಹೆಂಗಿರ್ಬೇಕು, ಮೊದಲ ಏನ ಕೆಲಸ ಮಾಡ್ಬೇಕಂದ್ರ ಶಾರ್ಪ್ ಆಗಿರ್ಬೇಕ್ರಿ. ಶಾರ್ಪ್ ಮಾಡ್ಕೋಬೇಕು ನಾವು ಮೊದಲ ಮನಸ್ಸನ್ನ. ಶಾರ್ಪ್ ಮತ್ತು ಏಕಾಗ್ರತೆ. ಇಲ್ಲಿ ಶಾರ್ಪ್ನೆಸ್ ಎದರಿಂದ ಬರ್ತೈತಿ, ಏಕಾಗ್ರತೆಯಿಂದ ಬರ್ತೈತಿ. ಮನಸ್ಸು ಒಂದ್ ಕಡೆಗಿತ್ತು ಅಂತಂದ್ರ ಅವಾಗ ಏನಾಗ್ಬಿಡ್ತೈತಿ, ಆಟೋಮ್ಯಾಟಿಕಲಿ ನಿಮಗ ಬಹಳ ಬೇಗನೆ ವಿಷಯಗಳು ಅರ್ಥ ಆಗ್ತಾವ, ಬಹಳ ಲಗುನ ಅರ್ಥ ಆಗ್ತಾವ. ನಾವು 4 ತಾಸು 5 ತಾಸು ಪುಸ್ತಕದ ಮುಂದೆ ಕುಂತ ಪಾಲಕರು ಅಂತಿರ್ತಾರೆ, ಏನಪ್ಪಾ ನಮ್ಮ ಮಗಳು ಬಹಳ ಅಭ್ಯಾಸ ಮಾಡಕತ್ತೇಳಿ ಮುಂಜಾನೆ ಸಂಜೆ ಮಟ್ಟ ಕುಂತಿರೋ ನೋಡ್ರಿ ಪುಸ್ತಕ ಮೇಲೆ ಅಂತ ಹೇಳಿ. ಆದ್ರೆ ಪುಸ್ತಕದ ಮುಂದೆ ಕೂಡೋದು ಅಷ್ಟರಿಂದ ಏನಾಗೋದಿಲ್ಲ, ನಮ್ಮ ಬ್ರೈನ್ ಬೆಳೆಯೋದಿಲ್ಲ. ನಮ್ಮ ಬ್ರೈನ್ ಬೆಳಿಬೇಕು, ನಮ್ಮ ಮೆದುಳು ಬೆಳಿಬೇಕು ಅಂತಂದ್ರ ಅದೇನಾಗ್ಬೇಕು, ಮನಸ್ಸು ಏಕಾಗ್ರತೆಯನ್ನು ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಏಕಾಗ್ರತೆಯನ್ನು ಹೆಂಗ್ ಪ್ರಾಕ್ಟೀಸ್ ಮಾಡೋದಪ್ಪ? ಈಗ ಅದಕ್ಕೊಂದು ಸಿಂಪಲ್ ಎಕ್ಸರ್ಸೈಸ್ ಇವತ್ತು ನಾವು ಮಾಡೋಣ. ಒಂದು ಸಿಂಪಲ್ ಸರಳವಾದ ಒಂದು ಎಕ್ಸರ್ಸೈಸ್. ಇದಕ್ಕೆ ಧ್ಯಾನದ ಮೊದಲ ಹಂತ ಅಂತಲೂ ಕರೀತಾರೆ. ಧ್ಯಾನ ಅಂತ ಅನ್ಲಿಕ್ಕೆ ಆಗದಿದ್ರು ಧ್ಯಾನದ ಒಂದು ಮೊದಲ ಹಂತ ಇದು ಸ್ವಾಮಿ ವಿವೇಕಾನಂದರನೇ ಅವರು ಮೆಡಿಟೇಷನ್ ಅಂಡ್ ಇಟ್ಸ್ ಮೆಥಡ್ಸ್ ಒಳಗ ಬರೆದಂತಹ ಒಂದು ಎಕ್ಸರ್ಸೈಸ್ ಇದು. ಸೊ ಇವತ್ತು ಮಾಡೋಣ ಅದನ್ನ. ನೀವೆಲ್ಲರೂ ಏನ್ ಮಾಡ್ರಿ, ಸ್ಟ್ರೇಟ್ ಆಗಿ ಕೂತ್ಕೊಳ್ರಿ, ಬೆನ್ನು ನೇರವಾಗಿರ್ಲಿ. ಕೆಲವೊಬ್ರಿಗೆ ನಿಮ್ಗೆ ಇದನ್ನ ಸ್ಕೂಲ್ ಒಳಗೂ ಮಾಡಿಸಿರ್ತಾರೋ, ನಾವ್ ಇಲ್ಲೂ ಮಾಡೋಣ ಅದನ್ನ. ನೇರವಾಗಿ ಕೂತ್ಕೊಂಡು ಕುತ್ತಿಗೆ ಬೆನ್ನು ಎಲ್ಲ ನೇರವಾಗಿರ್ಲಿ. ಕಣ್ಮುಚ್ಚ್ರಿ. ಕಣ್ಮುಚ್ಚಿ ಏನ್ ಮಾಡೋದಪ್ಪ ಅಂತಂದ್ರ, ನಿಮ್ಮ ಉಸಿರಾಟದ ಕಡೆಗೆ ಗಮನವನ್ನು ತಗೊಂಡು ಹೋಗೋದಷ್ಟೇ. ನಮ್ಮೆಲ್ಲರ ಉಸಿರಾಟದ ಕಡೆಗೆ ಗಮನವನ್ನು ತಗೊಂಡು ಹೋಗೋದು. ಉಸಿರಾಟವನ್ನು ಯಾವುದೇ ರೀತಿ ಬದಲಾವಣೆ ಮಾಡೋದಿಲ್ಲ.
ಅದನ್ನ ಜೋರಾಗಿ ಮಾಡೋದಾಗ್ಲಿ ಹಿಡಿದಿಡೋದಾಗ್ಲಿ ಏನು ಮಾಡೋಂಗಿಲ್ಲ. ಕೇವಲ ನಿಮ್ದು ಸ್ವಾಭಾವಿಕವಾಗಿ ಏನು ಉಸಿರಾಟ ನಡೀತಾ ಇರ್ತೈತಲ್ಲ ಅದನ್ನ ಲಕ್ಷ್ಯ ಕೊಟ್ಟು ನೋಡೋದಷ್ಟೇ, ಗಮನಿಸೋದಷ್ಟೇ. ಮನಸ್ಸಿನಲ್ಲಿ ಬೇರೆ ಯಾವ ವಿಚಾರ ಬಂದರೂ ಅದನ್ನು ಬದಿಗಿಟ್ಟು ಮತ್ತೆ ಮನಸ್ಸನ್ನ ಉಸಿರಾಟದ ಕಡೆಗೆ ತಗೊಂಡ್ ಬರ್ಬೇಕು. ಮನಸ್ಸೀಗ ಪೂರ್ತಿಯಾಗಿ ಅಂತರ್ಮುಖ ಆಗ್ತಾ ಹೋಗ್ತದೆ. ಈಗ ನಿಧಾನವಾಗಿ ಮನಸ್ಸನ್ನ ಹೊರಗಡೆಗೆ ತಗೊಂಡ್ಬರ್ರಿ. ಹೊರಗಡೆಯ ಶಬ್ದಗಳು ಕಣ್ಮುಚ್ಚಿದ್ದೇ ಇರಲಿ. ಇದೇ ಏಕಾಗ್ರತೆಯಿಂದ ಯಾವ ಒಂದು ಸ್ಥಿತಿ ನಿಮಗೆ ಉಂಟಾಯ್ತು ಅದೇ ಏಕಾಗ್ರತೆಯಿಂದ ಈ ಕ್ಲಾಸನ್ನು ನಾವು ಕೇಳ್ತೇವೆ. ಪ್ರತಿಯೊಂದು ವಿಷಯವನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಏನಾದ್ರೂ ತಿಳಿಲಿಲ್ಲ ಅಂದ್ರೆ ಅಲ್ಲೇನೆ ನಿಮ್ಮ ಡೌಟ್ ಅನ್ನು ಪರಿಹರಿಸ್ಕೊಳ್ಳೋದು. ಮುಂದೆ ಹೋಗೋಕ್ಕಿಂತ ಮುಂಚೆ ಯಾರೇನ್ ತಿಳ್ಕೊತಾರೋ, ಯಾರಿಗೇನು ನನಗೆ ಬರ್ಲಿಲ್ಲ ಅಂದ್ರೆ ಏನ್ ಅನ್ಕೋತಾರೋ, ಅದ್ ಯಾವ ಸಂಕೋಚನ ನಿಮಗೆ ಇರಬಾರ್ದು ಅನ್ನೋ ಒಂದು ಸಂಕಲ್ಪ ಮಾಡ್ಕೊಂಡು ನನಗಿರೋದಿಲ್ಲ, ನಾನು ಪೂರ್ತಿಯಾಗಿ ತಿಳ್ಕೊತೀನಿ, ಏನಾದ್ರೂ ಪ್ರಶ್ನೆ ಬಂದ್ರೆ ನಾನು ಆನೆಸ್ಟ್ ಆಗಿ ಪ್ರಾಮಾಣಿಕವಾಗಿ ಕೇಳ್ತೀನಿ, ಅದ್ರ ಬಗ್ಗೆ ಯೋಚನೆ ಮಾಡಿ ಉತ್ತರ ಕೊಡ್ತೀನಿ, ಗಡಬಡಿ ಮಾಡಿ ಉತ್ತರ ಕೊಡೋದಿಲ್ಲ, ಪ್ರತಿಯೊಂದನ್ನು ಆಳವಾಗಿ ವಿಚಾರ ಮಾಡಿ ನಾನು ಮುಂದೆ ಆಮೇಲೆ ಉತ್ತರ ಕೊಡ್ತೀನಿ ಅನ್ನೋ ಒಂದು ಸಂಕಲ್ಪ ಮಾಡ್ಕೊಂಡು ನಿರ್ಧಾರ ಮಾಡ್ಕೊಂಡು ಈಗ ನಿಧಾನವಾಗಿ ಕಣ್ ತೆಗಿರಿ. ಇದೇ ಏಕಾಗ್ರತೆಯಿಂದ ಈಗ ಕ್ಲಾಸನ್ನು ಕೇಳಿಸ್ಕೊಡ್ರಿ. ಈಗ ನಾವು ಲಾಸ್ಟ್ ಕ್ಲಾಸ್ ಒಳಗೆ ಏನ್ ಮಾಡಿದ್ವಿ ಅಂತಂದ್ರೆ ಗುಣಾಕಾರವನ್ನ ಇನ್ನೊಮ್ಮೆ ಭೇಟಿ ಮಾಡಿದ್ವಿ. ಏನ್ ನೋಡಿದ್ವಿ ನಾವು ಅವಾಗ? ಗುಣಾಕಾರದ ಅರ್ಥ ಏನು, ಗುಣಾಕಾರದ ಅರ್ಥ ಏನು, ಗುಣಾಕಾರ ಅಂದ್ರೆ ಏನು, ಪದೇ ಪದೇ ಮಾಡುವ ಕೂಡಿಸುವ ಕ್ರಿಯೆ, ಸಂಕಲನ ಕ್ರಿಯೆ. ಆಮೇಲೆ ಗುಣಾಕಾರ ಯಾಕೆ ಪರಿವರ್ತನೆಯ ನಿಯಮವನ್ನು ಪಾಲಿಸ್ತೈತಿ ಅಂದ್ರೇನು, 4 ಗುಣಾಕಾರ 6, 6 ಗುಣಾಕಾರ 4ಕ್ಕೆ ಯಾಕೆ ಸಮ ಆಗ್ತೈತಿ ಅನ್ನೋದನ್ನ ನೋಡಿದ್ವಿ. ಆಮೇಲೆ ಗುಣಾಕಾರದ ಅನ್ವಯಗಳನ್ನ ಕೆಲವೊಂದು ನಮ್ಮ ಡೈಲಿ ಲೈಫ್ ಒಳಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಟೈಲ್ಸ್ ಹಾಕೋದನ್ನ ಹಿಡ್ಕೊಂಡು, ಹುಡುಗರು ಎಷ್ಟು ಕುಂತಿದಾರ ಅಂತ ಹಿಡ್ಕೊಂಡು, ಅಥವಾ ನಾವು ಅಂಗಡಿಯಲ್ಲಿ ಎಷ್ಟು ರೊಕ್ಕ ಕೊಡ್ಬೇಕು ಯಾವ್ದಕ್ಕಾದ್ರು ಅಂತ ಹಿಡ್ಕೊಂಡು, ಅವನ್ನೆಲ್ಲದಕ್ಕೂ ಸಹಿತ ನಾವು ಬೇರೆ ಬೇರೆ ಕಡೆ ಗುಣಾಕಾರ ಎಲ್ಲಿ ಅನ್ವಯ ಆಗ್ತೈತಿ ಅನ್ನೋದನ್ನ ನೋಡಿದ್ವಿ. ಸೊ ನಾವು ಹೋಮ್ವರ್ಕ್ ಏನ್ ಕೊಟ್ಟಿದ್ದಿಲ್ಲ, ಬಹಳಷ್ಟು ಜನ ಮಾಡಿದ್ದೀರಿ, ಆದ್ರೆ ಎಲ್ಲರೂ ನನಗೆ ಕಳಿಸಿಲ್ಲ. ಆಮೇಲೆ ಕೆಲವೊಬ್ರು ಕಳಿಸಿದ್ರು ಅದನ್ನ ಸರಿಯಾಗಿ ಬರ್ದಿಲ್ಲ. ಸೊ ಅದನ್ನ ಬರೆಯೋದನ್ನ ಹೆಂಗ, ನಿಮ್ಮ ಸ್ಟೆಪ್ಗಳನ್ನ ಅತ್ಯಂತ ಸಂಕ್ಷಿಪ್ತವಾಗಿ ಆದ್ರೆ ಕ್ಲಿಯರ್ ಆಗಿ ನೀವು ಏನ್ ಯೋಚನೆ ಮಾಡಿದಿರಿ ಅದನ್ನ ಬರೆಯೋದನ್ನ ಹೆಂಗ ಅನ್ನೋದನ್ನ ಇಲ್ಲಿ ನೋಡೋಣ. ಈಗ ನೀವು ಹೆಚ್ಚಾನೆಚ್ಚು ಮಾಡಿರೋದ್ರಿಂದ ನಾ ಈಗ ನಿಮಗ್ ಪ್ರಶ್ನೆ ಕೇಳೋದಿಲ್ಲ, ಇದನ್ನ ನೋಡ್ಕೊಳ್ರಿ ಲಕ್ಷ ಕೊಟ್ಟು ಯಾವ ತರ ಬರೆಯೋದು ಅಂತ. ನಾನು ಇಂಗ್ಲಿಷ್ ಅನ್ನು ಮಿಕ್ಸ್ ಮಾಡಕತ್ತೀನಿ. ಸೊ ಕನ್ನಡ ಮೀಡಿಯಂ ಹುಡುಗರು ಏನ್ ಮಾಡ್ಬೇಕು, ಇಲ್ಲಿ ಇಂಗ್ಲಿಷ್ ಶಬ್ದಗಳು ಯಾವ ಹೊಸ ಬರಕತ್ತಲ್ಲೋ ಅದನ್ನ ಬರ್ಕೊಳ್ಬೇಕು. ಸೊ ಪ್ರೈಸ್ ಆಫ್ 3 kg ರೈಸ್ ಅಂದ್ರ 3 ಕಿಲೋ ಅಕ್ಕಿಯ ಬೆಲೆ ಎಷ್ಟಾಯ್ತು? ಪ್ರತಿಯೊಂದು ಕಿಲೋ ಅಕ್ಕಿಗೆ 40 ರೂಪಾಯಿ ಐತಿ ಅಂದ್ಮೇಲೆ 3 ಕಿಲೋ ಅಕ್ಕಿಗೆ ಎಷ್ಟಾಯ್ತು? 40 ಗುಣಾಕಾರ 3. ಈ ಒಂದು ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಎಕ್ಸ್ಪ್ರೆಷನ್ ಅಂದ್ರೆ ಈ ಕ್ರಿಯೆಯನ್ನು ಬರಿಬೇಕಲ್ಲಿ, ನಾವು ಡೈರೆಕ್ಟ್ ಆಗಿ ಉತ್ತರ ಬರಿಬಾರ್ದು. 40 ಗುಣಾಕಾರ 3 ಈಸ್ ಈಕ್ವಲ್ ಟು, ನೋಡ್ರಿ ಅಲ್ಲಿ ಮತ್ತೆ ಸಮ ಚಿಹ್ನೆ ಹಾಕಿದ್ವಿ. ಇದು ಅದಕ್ಕೆ ಸಮ ಆಕೈತಿ, ಇದಕ್ಕೆ ಸಮ ಆಕೈತಿ, ಇದು ಅದಕ್ಕೆ ಸಮ ಆಕೈತಿ, ಇದಕ್ಕೆ ಸಮ ಆಕೈತಿ. ಹಿಂಗ ಅಂದ್ರೆ 3 ಕಿಲೋ ಅಕ್ಕಿಯ ಬೆಲೆ ಯಾವ್ದಕ್ ಸಮ? 40 ಗುಣಾಕಾರ 3ಕ್ಕೆ ಸಮ. ಅದು ಮತ್ತೆ ಎದಕ್ಕೆ ಸಮ ಅಂದ್ರೆ ಅದನ್ನ ಸಂಕ್ಷಿಪ್ತ ಮಾಡಿ ಮತ್ತೆ ₹120, ಅದು ಒಂದೇ ಅಂಕಿ ಒಳಗೆ ಹಿಡಿದಿಟ್ಟಿವಿ. ಆಮೇಲೆ ಅದೇ ರೀತಿ ಪ್ರೈಸ್ ಆಫ್ 5 kg ಶುಗರ್, 5 ಕಿಲೋ ಸಕ್ಕರೆಯ ಬೆಲೆ, ಪ್ರತಿ ಕಿಲೋ ಸಕ್ಕರೆ ಬೆಲೆ 30 ರೂಪಾಯಿ ಅಂದ್ಮೇಲೆ ಇದು 30 ಗುಣಾಕಾರ 5 ರೂಪಾಯಿ 150. ಆಮೇಲೆ ಪ್ರೈಸ್ ಆಫ್ 2 ಲೀಟರ್ಸ್ ಮಿಲ್ಕ್, 2 ಲೀಟರ್ಸ್ ಆಫ್ ಮಿಲ್ಕ್ ಎಷ್ಟಾಕೈತಿ? 35 ಪ್ರತಿ ಲೀಟರ್ಗೆ, ಗುಣಾಕಾರ 2 ಲೀಟರ್ ಡಬಲ್ ₹70. ಆಮೇಲೆ ಪ್ರೈಸ್ ಆಫ್ 5 ಬನಾನಾಸ್, ಇಲ್ಲಿ ನೋಡ್ರಿ, ಇಲ್ಲಿ ನೀವು ಬಹಳಷ್ಟು ಮಂದಿ ಗದ್ದಲ ಹಾಕೊಳಕತ್ತಿದ್ರಿ. ಅದಕ್ಕೆ ನಿಮಗೆ ಲಾಸ್ಟ್ ಟೈಮ್ ಏನಾಗಕತ್ತಿತ್ತು, ಬೇರೆ 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 ಉತ್ತರ ಬರಾಕತ್ತಿತ್ತು. 5 ಬಾಳೆಹಣ್ಣಿಗೆ, ಯಾಕಂದ್ರೆ ನಾನು ಕೊಟ್ಟಿರೋದು ಎಷ್ಟು, ಒಂದು ಡಜನ್ಗೆ ಇಷ್ಟು ಅಂತ ಕೊಟ್ಟಿದ್ದೇನೆ. 5 ಬಾಳೆಹಣ್ಣಿಗೆ ಹೆಂಗ್ ತೆಗೆಯವ್ರು ನೀವು? 6 ಬಾಳೆಹಣ್ಣಿಗೆ ಅಂತ ಕೇಳಿದ್ರೆ ನೀವೇನ್ ಮಾಡ್ಬಿಡ್ತಿದ್ರಿ, ಡೈರೆಕ್ಟ್ ಆಗಿ ಕೊಟ್ಟದನ್ನ ಅರ್ಧ ಮಾಡ್ತಿದ್ರಿ. ಯಾಕಂದ್ರೆ ಒಂದು ಡಜನ್ಗೆ ಇಷ್ಟು, 6 ಬಾಳೆಹಣ್ಣು ಅಂದ್ರೆ ಅರ್ಧ ಡಜನ್ ಆಗ್ತಿತ್ತು, ಅವಾಗ ಅರ್ಧ ಮಾಡ್ಬಿಡ್ತಿದ್ರಿ. ನಾನು ಅದಕ್ಕೆ ಏನ್ ಮಾಡಿದ್ನಿ, 5 ಬಾಳೆಹಣ್ಣಿಗೆ ಕೇಳಿದ್ನಿ. ಅವಾಗ ನೀವೇನ್ ಮಾಡ್ಬೇಕಾಕತಿ, ಪ್ರತಿಯೊಂದು ಬಾಳೆಹಣ್ಣಿಗೆ ಎಷ್ಟು ಅನ್ನೋದನ್ನ ಮೊದಲು ತಕ್ಕೊಳ್ಬೇಕು, ಆಮೇಲೆ ಏನ್ ಮಾಡ್ಬೇಕು, 5ರಲ್ಲೇ ಗುಣಿಸ್ಬೇಕು. ಈಗ ಪ್ರತಿಯೊಂದು ಬಾಳೆಹಣ್ಣಿಗೆ ಎಷ್ಟು ಅಂತ ನಾವು ತಕ್ಕೋಬೇಕಾದ್ರೆ ಏನ್ ಮಾಡ್ಬೇಕು, ಒಂದು ಡಜನ್ ಅಂದ್ರೆ 12 ಬಾಳೆಹಣ್ಣಿಗೆ 60 ರೂಪಾಯಿ ಐತಿ. ಒಂದೊಂದು ಬಾಳೆಹಣ್ಣಿಗೆ ಎಷ್ಟಾಯ್ತು ಅದನ್ನ 12ರಲ್ಲೇ ಭಾಗಿಸ್ಬೇಕು. ಕೆಲವೊಬ್ರು ಏನ್ ಮಾಡ್ಬಿಟ್ರಿ, ಡೈರೆಕ್ಟ್ ಆಗಿ ಅದು 5 ಬರ್ತೈತ್ರಿ ಅಂತ ಹೇಳ್ತೀರಿ. ಯಾಕೆ 5 ಬರ್ತೈತ್ರಿ ಅಂತ ಕೇಳಿದ್ರೆ 12 5 60 ಅಂತ ಹೇಳ್ತೀರಿ. ಖರೆ ನಿಮ್ಗೆ 5 ಬಂತ ಹೆಂಗ? ನೀವು ಒಂದು ಏನ್ ಮಾಡ್ಬೇಕು, 12 3ಲೇ ಒಮ್ಮೆ ಟ್ರೈ ಮಾಡ್ಬೇಕು, 12 4ಲೇ ಒಮ್ಮೆ ಟ್ರೈ ಮಾಡ್ಬೇಕು, 12 5ಲೇ ಒಮ್ಮೆ ಟ್ರೈ ಮಾಡ್ಬೇಕು. ಹಿಂಗ ಬೇರೆ 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 ಸಂಖ್ಯೆಗಳನ್ನ ಟ್ರೈ ಮಾಡ್ಕೊಂತ ಹೋದ್ರೆ ನೀವು, ಹೌದಲ್ಲ, ಹಿಂಗ ಟ್ರೈ ಮಾಡ್ಕೊಂತ ಹೋದ್ರೆ ಎಲ್ಲಾ ದೊಡ್ಡ ಲೆಕ್ಕಗಳಿಗೆ ಏನಾಗೋದಿಲ್ಲ, ಬರುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಡಜನ್ ಬಾಳೆಹಣ್ಣಿಗೆ
ಅಥವಾ ಒಂದು ಡಜನ್ ಏನೋ ಒಂದು ಬೇರೆ ವಸ್ತುಗಳದಾವ, ಅದ್ರ ಬೆಲೆ ನಾನೇನೋ ಹೇಳ್ಬಿಟ್ಟಿದ್ನಿ ಎಷ್ಟೋ ಒಂದು 2478 ಅಂತ. ಆವಾಗ ಏನ್ ಮಾಡ್ತಿದ್ರಿ, ಅವಾಗೆಲ್ಲಾನು ಗುಣಾಕಾರ ಮಾಡಿ ಟ್ರೈ ಮಾಡ್ತಿದ್ರಿ? ಇಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕಿಲ್ಲಿ ಭಾಗಾಕಾರ ಕ್ರಿಯೆಯನ್ನ ಮಾಡ್ಬೇಕಾಗ್ತದೆ. ಓಕೆ, ಭಾಗಾಕಾರ ಕ್ರಿಯೆಯನ್ನು ನಾವು ಸೆಪರೇಟ್ ಆಗಿ ಇನ್ನೊಂದು ಕ್ಲಾಸ್ ಹೋಗಿ ನೋಡೋಣ ಅಂತ. ಆದ್ರೆ ಈಗ ನಿಮ್ಗೆ ಇಷ್ಟು ಗೊತ್ತೈತಿ ಭಾಗಾಕಾರ ಕ್ರಿಯೆ ಮಾಡ್ಬೇಕಾಗ್ತೈತಿ. ಏನ್ ಮಾಡೋದು, 60ನ್ನ 12 ಭಾಗ ಮಾಡೋದು, ಸಮನಾದ ಭಾಗಗಳನ್ನ. ಅವಾಗ ಒಂದೊಂದು ಬಾಳೆಹಣ್ಣಿಗೆ ಎಷ್ಟೆಷ್ಟು ಬೆಲೆ ಅನ್ನೋದು ಗೊತ್ತಾಗ್ತೈತಿ. ಸೊ 60 ಭಾಗ್ಲೆ 12 ನೋಡ್ರಿ ಹೆಂಗ್ ಬರ್ದೆ ನಾನು. 60 ಭಾಗ್ಲೆ 12 ಮೊದಲು ಒಂದು ಕೌನ್ಸ್ನ್ಯಾಗ ಬರ್ಕೊಂಡಿದ್ದೇನೆ. ಈ ಕೌನ್ಸ್ನ್ಯಾಗ ಬರುವಂತಹ ಏನೈತಲ್ಲ ಇದು ಎಕ್ಸ್ಪ್ರೆಷನ್ ಅಥವಾ ಉಕ್ತಿ, ಕನ್ನಡದಾಗ ಏನಂತೀವಿ ಉಕ್ತಿ. ಇದೇನ್ ಹೇಳಕತ್ತೈತಿ ಕೌನ್ಸ್ನ್ಯಾಗ ಬಂದಿದ್ದು, ಇದು ಪ್ರತಿ ಬಾಳೆಹಣ್ಣಿನ ಬೆಲೆಯನ್ನ ಹೇಳಕತ್ತೈತಿ. 60 ಭಾಗ್ಲೆ 12. ಅವಾಗ ನೀವೇನು ಹೆಚ್ಚಿಗೆ ಟೀಚರ್ಗೆ ಹೇಳ್ಬೇಕಾಗಿಲ್ಲ ನೋಡ್ರಿ, ಇದನ್ನ ನೋಡ್ಕೊಳ್ಳೋ ಗೊತ್ತಾಗ್ಬಿಡ್ತೈತಿ. ನೀವು ಒಂದು ಬಾಳೆಹಣ್ಣಿನ ಬೆಲೆ ಅಂತ ಸೆಪರೇಟ್ ಆಗಿ ಬರೆದು ಮಾಡಿದ್ರು ಬರ್ತೈತಿ, ಇಲ್ಲೇ ಡೈರೆಕ್ಟ್ ಆಗಿ ಹಿಂಗ್ ಮಾಡಿದ್ರು ಬರ್ತೈತಿ. 60 ಭಾಗ್ಲೆ 12 ಕೌನ್ಸ್ನೊಳಗೈತಿ. ಗುಣಾಕಾರ ಅಂದ್ರೆ ಆ ಬಂದು ಉತ್ತರವನ್ನ ಎದರಲ್ಲೇ ಗುಣಿಸೋದು, 5 ಬಾಳೆಹಣ್ಣುಗಳನ್ನ ತಗೊಳ್ಳೋದ್ರಿಂದ 5 ಬಾಳೆಹಣ್ಣಿಗೆ 5ಲೇ ಗುಣಿಸೋದು. ಸೊ 60 ಭಾಗ್ಲೆ 12 ಉತ್ತರ ಎಷ್ಟು ಬಂತು? 5 ಬಂತು. ನೋಡ್ರಿ ಮತ್ತೆ ಸಮಚಿಹ್ನೆ ಹಾಕಿ ನಾ ಏನ್ ಮಾಡಿದೆ ನೋಡ್ರಿ, 60 ಭಾಗ್ಲೆ 12 ಕೌನ್ಸ್ನೊಳಗೆ ಏನೈತಿಲ್ಲ ಅದನ್ನ ಏನ್ ಮಾಡ್ಕೊಂಡಿದ್ದೀನಿ, ಅದ್ರ ಉತ್ತರ ತಕೊಂಡ್ಬಿಟ್ಟಿದ್ದೀನಿ, ತಕ್ಕೊಂಡು ಅಲ್ಲಿ ಬರ್ಕೊಂಡಿದ್ದೀನಿ. ಇನ್ನು 5, 60 ಭಾಗ್ಲೆ 12 5 ಮತ್ತೆ ಗುಣಾಕಾರ 5, ಮುಂದಿನ ಗುಣಾಕಾರ ಹಂಗ ಇಟ್ಕೊಂಡು 5 5 25. ಬರೆಯೋ ವಿಧಾನ ಇದೆಲ್ಲ ನಿಮಗೆ ಬಂದೈತಿ. ಬರೆಯೋ ವಿಧಾನ ನೋಡ್ಕೊಡ್ರಿ, ಹೆಂಗ್ ಸಂಕ್ಷಿಪ್ತವಾಗಿ ಬರೆಯಾಕ್ ಬರ್ಬೇಕು, ಸ್ಪಷ್ಟವಾಗಿಯೂ ಇರಬೇಕು. ಟೋಟಲ್ ಟು ಪೇ ಅಂದ್ರೆ ಏನು? ಒಟ್ಟು ನಾವು ಕೊಡಬೇಕಾದ ಮೊತ್ತ. ಪೇ ಅಂದ್ರೆ ಕೊಡೋದು, ಹೌದಲ್ಲ? ಪೇ ಅಂದ್ರೆ ಏನ್ ಮಾಡೋದು? ಸಂದಾಯ ಮಾಡೋದು, ಕೊಡೋದು. ಟೋಟಲ್ ಅಮೌಂಟ್, ಒಟ್ಟು ಎಷ್ಟು ಕೊಡ್ಬೇಕು ನಾವು. ಹಂಗಾದ್ರೆ ಇವನ್ನೆಲ್ಲ ಕೊಡಿಸೋದು. ನೋಡ್ರಿ ಅಲ್ಲಿ ಹೆಂಗ್ ಇಟ್ಟೇನ್ ನೋಡ್ರಿ ನಾನು ಮೊದಲ 170, ಅದ್ರ ಕೆಳಗೆ 150, ಅದ್ರ ಕೆಳಗೆ 70, ಕೊನೆದ್ ಮಾತ್ರ ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟೈತಿ. ಆಕ್ಚುಲಿ ನಾವ್ ಏನ್ ಮಾಡ್ಬೋದು, ಅದನ್ನು ಸಹಿತ ಅದ್ರ ಕೆಳಗನ 25 ಬರುವಂಗ್ ಇಟ್ಕೋಬಹುದು. ಅವಾಗ ಈಸಿಲಿ ನೀವು ಕೂಡಿಸಬಹುದು. ಆಮೇಲೆ ಇದನ್ನ ಬಾಯಿ ಲೆಕ್ಕನು ಹೆಂಗ್ ಫಾಸ್ಟ್ ಮಾಡ್ಬೋದು ಅದನ್ನು ನಾವು ಒಂದು ಕ್ಲಾಸ್ ಹೋಗಿ ನೋಡೋಣ ಅಂತ. ಈಗ ನೋಡ್ರಿ 150 120 ನಿಮ್ಗೆ ಹಂಗೊಂದ್ ಕೆಲವೊಂದು ಹೇಳ್ತೀನಿ ಬಾಯಿ ಲೆಕ್ಕ ಹೆಂಗ್ ಮಾಡೋದು ಅಂತ. 150 120 ಕೂಡಿಸ್ಬೇಕು. ಏನ್ ಮಾಡೋದು, ಮೊದಲ 150ಕ್ಕೆ 100 ಕೂಡಿಸ್ಕೊಂಡ್ಬಿಡ್ರಿ, 250 ಆತು. ಮ್ಯಾಗಿನ 20 ಆಮೇಲೆ ಕೂಡಿಸ್ಕೊರಿ, ಎಷ್ಟಾತು? 270 ಆತು. ಆಮೇಲೆ 270ಕ್ಕೆ 70 ಕೂಡಿಸೋದು, 70 ಎಷ್ಟಾಕತಿ? 140 ಆಕತಿ. ಅಂದ್ಮ್ಯಾಗ ಇದೆಷ್ಟಾತು? ಇದೆಷ್ಟಾಗಿತ್ತು ಮೊದಲು? 270 ಆಗಿತ್ತು. ಮ್ಯಾಲೆ 70 ಕೂಡಿಸ್ಬೇಕು ಅಂದ್ರೆ 340 ಆಕತಿ. ಅಥವಾ ಹೆಂಗ್ ಮಾಡ್ಬೋದು ನೀವು, 270ಕ್ಕೆ 70 ಹೆಂಗ್ ಕೂಡಿಸ್ಬೋದು, ಆ 70ರಾಗಿನ ಮೊದಲು 30 ಇದಕ್ಕೆ ಕೂಡಿಸ್ಕೊಳ್ಳೋದು, 300 ಮಾಡ್ಕೊಳ್ಳೋದು. ಆಮ್ಯಾಗ ಎಷ್ಟು ಉಳಿದೈತಿ? 70ರಾಗ 40 ಉಳಿದೈತಿ, 340 ಆಯ್ತು. ಅರ್ಥ ಆಗತ್ತೆ ಅಂತ ಹೇಳ್ತಿದ್ದು. ಮೊದಲೇನ್ ಮಾಡೋದು, 150 ಮತ್ತು 120 ಕೂಡಿಸ್ಕೊಂಡು ಹೆಂಗ್ ಕೂಡಿಸೋನು? 150ಕ್ಕೆ 100 ಮೊದಲು ಕೂಡಿಸ್ಕೊಂಡು, 120ರಾಗಿಂದ 100 ಮತ್ತು 20 ಅಂತ ಸೆಪರೇಟ್ ಮಾಡ್ಕೊಂಡು 150ಕ್ಕೆ 100 ಕೂಡಿಸ್ಕೊಂಡು 250 ಆಯ್ತು. 250 ಮ್ಯಾಗಿಂದ 20 ಉಳಿದಿತ್ತು ಅದನ್ನ ಕೂಡಿಸ್ಕೊಂಡು 270 ಆಯ್ತು. 270ಕ್ಕೆ 70 ಹೆಂಗ್ ಕೂಡಿಸೋದು? ಆ 70ರಾಗಿಂದ ಮತ್ತೆ 30 ಅಷ್ಟೇ ಕಡೆ ತಗೊಂಡು 300 ಮಾಡ್ಕೊಂಡು 300 ಮಾಡ್ಕೊಂಡು ಆಮೇಲೆ ಎಷ್ಟು ಉಳಿದಿತ್ತು ಅದನ್ನ ಕೂಡಿಸ್ಕೊಂಡು 340 ಆಯ್ತು. 340 ಆಮೇಲೆ ಇದು 25 ಮ್ಯಾಗಿಂದ ಈಸಿ ಐತಿ. 40 25 ಎಷ್ಟು? 65 ಆಯ್ತು. 365 ಆಯ್ತು. 365 ಏನ್ ಮಾಡ್ಬೇಕಿನ್ನ ಇದು ಒಟ್ಟು ಕೊಡಬೇಕಾದ ಹಣ ಆಯ್ತು. ಇದನ್ನ 500 ಒಳಗೆ ಕಳಿಬೇಕು. 365 500 ಒಳಗೆ ಕಳೆದ್ರೆ ಹೆಂಗ? ಅಗೇನ್ ನೀವೇನ್ ಮಾಡ್ಬೋದು, 500 ಕೆಳಗೆ 365 ಇಟ್ಟು ಕಳೆಯೋ ಕ್ರಿಯೆ ನಿಮಗೆ ಗೊತ್ತೈತಿ. ನಾ ಅದನ್ನೆಲ್ಲ ಮಾಡಂಗಿಲ್ಲ, ನಿಮ್ ಸ್ಕೂಲ್ನಾಗ ಏನ್ ಮಾಡಿರ್ತಾರಲ್ಲ ಅದನ್ನ ಮಾಡಂಗಿಲ್ಲ. ಸೊ 500 ಒಳಗೆ 365 ಕಳೆಯೋದು ನಿಮಗೆ ಗೊತ್ತೈತೆ ಆಕ್ಚುಲಿ. ಆದ್ರೆ ಇದನ್ನ ಹೆಂಗ್ ಮಾಡ್ಬೋದು ನಾವು ಯೋಚನೆನೂ ಮಾಡಿ ಹೆಂಗ್ ಮಾಡ್ಬೋದು? 365ರಿಂದ ಮುಂದೆ 400 ಅಂಗಡಿಯವರು ಮಾಡ್ತಾರ ನೋಡ್ರಿ, ಮೊದಲು ಹಂಗ ಎಣಿಸಿ ಕೊಡ್ತಾರ ಕೊಡ್ಬೇಕಾರ. ಒಮ್ಮೆ 365 ಏನ್ ಮಾಡ್ಕೊಳ್ಳೋದು, ಮೊದಲು 5 ರೂಪಾಯಿ ಕೊಡ್ತಾರ. ಅವಾಗ ಎಷ್ಟಾತು ನಿಮ್ದು? 370 ಆತು ಅಂತಾರ, ಹೌದಲ್ಲ? ಆಮೇಲೆ ಮತ್ತೆ 30 ರೂಪಾಯಿ ಕೊಡ್ತಾರ, 400 ಆತು ಅಂತಾರ. ಆಮೇಲೆ ಇನ್ನೊಂದು 100 ರೂಪಾಯಿ ಕೊಡ್ತಾರೆ, ಹೌದಲ್ಲ? ಸೊ 365ರಿಂದ ಮೊದಲೇನು ಹೋಗುದು 370ಕ್ಕೆ ಹೋಗೋದು 5 ರೂಪಾಯಿ. ಆಮೇಲೆ ಮುಂದೆ 400ಕ್ಕೆ ಹೋಗೋದು 30 ರೂಪಾಯಿ ಐತಲ್ಲಿ, 35 ಆತು. 400ರಿಂದ 500ಕ್ಕೆ ಹೋಗೋದು 100 ಆಯ್ತು, 135 ಬಂತು. ಸೊ ಹಿಂಗ ನಿಮಗೆ ಒಂಥರ ಅಂದಾಜ್ ಇರ್ಬೇಕು. ಆ ಸಂಖ್ಯೆಗಳು ನಿಮಗೆ ಫ್ರೆಂಡ್ಗಳು ಆಗ್ಬೇಕು, ಎಷ್ಟು ಬರ್ಬೇಕು ಅಂತ. ಹೋಗ್ಲಿ ನಿಮ್ಗೆ ಇದಕ್ಕೆ ಏನಾಕೈತೆ, ಒಂದ್ಸಲ ಕೆಳಗಿಟ್ಟು ಮಾಡ್ತಿರ್ತೇರಿ. 500 365 ತೆಗಿತೀರಿ, ಉತ್ತರ ಎಷ್ಟು ಬಂದಿರ್ತೈತಿ? 825 ಬಂದಿರ್ತೈತಿ. ಏನೋ ಆಗಿ ತಪ್ಪಿ ಅದಕ್ಕೂ ನೀವು ಹಂಗ ಇಟ್ಟು ಬಂದ್ ಬಿಡ್ತೀರಿ. ಯಾಕಂದ್ರೆ ನಿಮ್ಗೆ ಏನಿರಂಗಿಲ್ಲ, ಒಮ್ಮೊಮ್ಮೆ ಹುಡುಗರಿಗೆ ಅಂದಾಜ್ ಇರಂಗಿಲ್ಲ ಎಷ್ಟು ಉಳಿಬೇಕು ಅಂತೇಳಿ. 500 365 ನೋಡಿದ ಕೂಡಲೇ ಏನಾಗ್ಬೇಕು, ನಿಮಗ ಸುಮಾರಾಗಿ ಗೊತ್ತಾಗ್ಬೇಕು ಇದ್ರ ಉತ್ತರ ಎಷ್ಟು ಬರ್ಬೇಕು ಅಂತ. 865 ಬಂತು ಅಂತಂದ್ರೆ ಉತ್ತರ ತಪ್ಪು ಅನ್ನೋದು ಗೊತ್ತಾಗ್ಬೇಕಲ್ಲ ನಮಗ, ಹೌದಲ್ಲ? ಸೊ ಅಷ್ಟರ ಅಂದಾಜ್ ಇರ್ಬೇಕು. ಅದೇ ರೀತಿ ಅಂಗಡಿ ಒಳಗೆ ಹೋದಾಗೂ ಸಹಿತ ಅವ್ರು ಏನ್ ಕೊಟ್ಟದನ್ನ ತೊಗೊಂಬಂದ್ ಬಿಡ್ಬಾರ್ದು. ಅಲ್ಲಿ ನಾವು ನೋಡಿದ್ ನಮ್ಗೆ ವಿಚಾರ ಬರ್ಬೇಕು, ಇಷ್ಟು ಎಷ್ಟು ಇರ್ಬೇಕು, ಇದೆಷ್ಟಾಗಿರ್ಬೇಕು, ಹೌದಲ್ಲ? ಸೊ ಈಗ ಇನ್ನೊಂದು ಲೆಕ್ಕ ಕೊಟ್ಟಿದ್ನಿ, 2 ತಾಸುಗಳಲ್ಲಿ ಆಗುವ ಸೆಕೆಂಡ್ಗಳೆಷ್ಟು ಅಂತ ಹೇಳಿ. ಇದನ್ನ ಮಾಡಿದಾರೆ ಎಲ್ಲರೂ? ಓಕೆ, ನೋಡ್ರಿ ಈಗ ನೀವು ನೋಡ್ಕೊಳ್ರಿ. ಇದು ಸಹಿತ ಬಹಳ ಸಿಂಪಲ್ ಲೆಕ್ಕ ಐತಿ. ನಿಮ್ದು ಕರೆಕ್ಟ್ ಉತ್ತರ ಬಂದಿತ್ತೋ ಇಲ್ಲೋ, ಅಥವಾ ಏನಾದ್ರು ಬೇರೆ ಈಗ ಮೇಲಿನ ಲೆಕ್ಕದೊಳಗೆ ಏನಾದ್ರು ಡೌಟ್ ಇದ್ರೆ ಯಾರಾದ್ರೂ ಬೇಕಾದ್ರೆ ಕೈ ಎತ್ತಿ ಕೇಳ್ಬೋದು. ಈಗ ಮೊದಲು ನಾವು ಅಂಗಡಿ ಲೆಕ್ಕ ಮಾಡಿದ್ದಿಲ್ಲ, ಇದ್ರೊಳಗೆ ಏನಾದ್ರು ಡೌಟ್ ಇದ್ರೆ, ಅಕ್ಕಿ, ಸಕ್ಕರೆ,
ಬಾಳೆಹಣ್ಣಿಂದ ಏನ್ ಲೆಕ್ಕ ಮಾಡಿದ್ವಿಲ್ಲ ಹಾಲಿಂದು, ಇದ್ರೊಳಗೆ ಏನಾದ್ರೂ ಡೌಟ್ ಐತೇನೋ ನಿಮಗ? ಒಂದ್ ಬಾಳೆಹಣ್ಣಿನ ಬೆಲೆ 5 ರೂಪಾಯಿ ಅಲ್ಲರಿ ಸರಿ? ಹಾ ಹೌದು, ಒಂದು ಬಾಳೆಹಣ್ಣಿನ ಬೆಲೆ 5 ರೂಪಾಯಿ ಅಂತ ನಾ ಕೊಟ್ಟಿರ್ಲಿಲ್ಲ. ಒಂದು ಡಜನ್ ಬಾಳೆಹಣ್ಣಿನ ಬೆಲೆ 60 ರೂಪಾಯಿ ಅಂತ ಕೊಟ್ಟಿದ್ನಿ. ತಕ್ಕೊಂಡಿವಿ ಒಂದು ಬಾಳೆಹಣ್ಣಿನ ಬೆಲೆ 5 ರೂಪಾಯಿ ಅಂತ. ಹೆಂಗ್ ತಕ್ಕೊಂಡಿವಿ ನಾವು? 12 ಭಾಗಿಸಿದ್ವಿ. ಹೌದಲ್ಲ? 60 ರೂಪಾಯಿಗೆ ನಮ್ಗೆ ಎಷ್ಟು ಸಿಗತ್ತವ ಬಾಳೆಹಣ್ಣ? ಒಂದು ಡಜನ್ ಸಿಗತ್ತವ. ಅಂದ್ರೆ ಎಷ್ಟು ಸಿಗತ್ತವ? 12 ಬಾಳೆಹಣ್ಣು ಸಿಗತ್ತವ. ಅಂದ್ರೆ ಒಂದೊಂದು ಬಾಳೆಹಣ್ಣಿಗೆ ಎಷ್ಟಾತು? 60 ನಾವ್ ಏನ್ ಮಾಡ್ಬೇಕೀಗ? 60 12 ಭಾಗಿಸ್ಬೇಕು. ಅವಾಗ ಎಷ್ಟು ಬರ್ತೈತಿ? 5 ಬರ್ತೈತಿ. ಅಂದ್ರ ಒಂದು ಬಾಳೆಹಣ್ಣಿನ ಬೆಲೆ 5 ರೂಪಾಯಿ ಅನ್ನೋದು ನಾವ ತಕ್ಕೊಂಡಿವಿ, ಅದನ್ನ ಕೊಟ್ಟಿಲ್ಲ ಲೆಕ್ಕದಾಗ. ಓಕೆ, ಗುಡ್. ಈ ಪ್ರಶ್ನೆ ಎಲ್ಲರಿಗೂ ತಿಳಿದೈತಿ ಅನ್ಕೋತೇನೆ ನಾನು, ಯಾಕಂದ್ರೆ ಇದೆಲ್ಲ ಬೇಕೇ ಬೇಕು. ಓಕೆ, ಈಗ ನೋಡ್ರಿ, 2 ತಾಸಿನಲ್ಲಿ ಎಷ್ಟು ಸೆಕೆಂಡ್ಗಳು ಆಗ್ತಾವು ಅಂತ ಪ್ರಶ್ನೆ ಐತಿ. ಮೊದಲು ನಾವೇನ್ ಮಾಡೋಣ, ಒಂದು ನಿಮಿಷದೊಳಗೆ ನೋಡ್ರಿ, ತಾಸದೊಳಗೆ ನಮ್ಗೆ ಎಷ್ಟು ನಿಮಿಷಗಳದಾವ್ ಗೊತ್ತೈತಿ? ನಮಗ 60 ನಿಮಿಷಗಳದಾವ್ ಗೊತ್ತೈತಿ. ನಮಗೆ ಪ್ರತಿ ನಿಮಿಷದೊಳಗೆ ಎಷ್ಟು ಸೆಕೆಂಡ್ಗಳದಾವು? 60 ಸೆಕೆಂಡ್ಗಳದಾವು ಅಂತ ಗೊತ್ತೈತಿ. ಸೊ ಇದನ್ನ ಹೆಂಗ್ ಮಾಡೋದು ನೋಡ್ರಿ. ಈಗ ಅನೇಕ ವಿದ್ಯಾರ್ಥಿಗಳು ನಾವು ಒಂದ್ಸಲ ಹೋಗಿರ್ತೀನಿ ಸ್ಕೂಲ್ ಒಳಗೆ, ಅವ್ರು ಏನ್ ಮಾಡ್ಬಿಡ್ತಾರೋ 60 ಕೂಡಿಸಿ ಬಿಡ್ತಾರ. ಯಾಕಂದ್ರೆ ಅವ್ರಿಗೆ ಅದು ಅಂದಾಜ್ ಬರಾಕತ್ತಿಲ್ಲ ಏನಾಗಕತ್ತೈತಿ ಅಲ್ಲ ಅಂತ ಹೇಳಿ. ನೋಡ್ರಿ, 1 ನಿಮಿಷ ಅನ್ನೋದು ಒಂದು ಪಾಕೆಟ್, ಅದು ಒಂದು ಪಾಕೆಟ್ ಗತ್ತೆ ನೋಡ್ಕೊರೋದು. 1 ನಿಮಿಷ ಅಂದ್ರೆ ಒಂದು ಪಾಕೆಟ್ ಅದು. ಆ ಪಾಕೆಟ್ ಒಳಗೆ ಎಷ್ಟು ಸೆಕೆಂಡ್ಗಳದಾವು? 60 ಸೆಕೆಂಡ್ಗಳದಾವು. ಅಂತಹ 60 ಪಾಕೆಟ್ಗಳಾದಾಗ ಏನಾಕೈತಿ? 1 ತಾಸು ಆಕೈತಿ. ಆಯ್ತು. ಸೊ ಅದಕ್ಕೆ ನಾವು 1 ತಾಸಿನೊಳಗೆ ಎಷ್ಟು ಸೆಕೆಂಡ್ಗಳು ಅದು ಅಂತ ಮಾಡಕ್ ನೋಡ್ರಿ ಏನ್ ಮಾಡ್ಬೇಕಾಕೈತಿ? 60 ಸಲ ಕೂಡಿಸ್ಬೇಕು. 60 ಏನ್ ಮಾಡ್ಬೇಕು? 60 ಸಲ ಕೂಡಿಸ್ಬೇಕು. ಅಂದ್ರೆ ಏನು? 60 ಗುಣಾಕಾರ 60 ಮಾಡ್ಬೇಕು. ಹೌದಾ? ಸೊ 1 ನಿಮಿಷದಲ್ಲಿ ಆಗುವ ಸೆಕೆಂಡ್ಗಳು ಎಷ್ಟು? 60. ತಾಸಿನಲ್ಲಿ ಆಗುವ, 1 ತಾಸಿನೊಳಗೆ ಆಗುವ ಸೆಕೆಂಡ್ಗಳು ಎಷ್ಟಾದ್ರು ಹಂಗಾದ್ರೆ? 60 ಗುಣಾಕಾರ 60. ಇದೆಲ್ಲರಿಗೂ ಸ್ಪಷ್ಟ ಆಯ್ತು? ಸೊ 60 ಗುಣಾಕಾರ 60 ಎಷ್ಟಾಕೈತಿ? 3600 ಆಕೈತಿ. ಓಕೆ, ನಿಮ್ಗೆಲ್ಲ ಗೊತ್ತೈತಿದ್ದು ಈಸಿಲಿ. 6 36 ಮಾಡೋದು, ಮುಂದೆ ಎಲ್ಲ ಪೂಜೆಗಳು ಎಣಿಸಿ ಇಡೋದು. ಮುಂದೆ 2 ಪೂಜೆಗಳು, ಅದು 3600. ಇನ್ನು 2 ತಾಸಿನೊಳಗೆ ಎಷ್ಟಾಗ್ತೈತಿ? ಬಹಳ ಈಸಿ ಐತಿ. ಅದನ್ನ ಡಬಲ್ ಮಾಡೋದು, ಗುಣಾಕಾರ 2 ಮಾಡೋದು. 2 ಗುಣಾಕಾರ 3600 ಎಷ್ಟಾಯ್ತು? 7200. ಎಲ್ಲರಿಗೂ ಬಂದೈತಿ ಇಷ್ಟಿದು? ಗುಣಾಕಾರ ಕ್ರಿಯೆ ಯಾಕೆ ಮಾಡ್ಬೇಕು ಅಂತ ಗೊತ್ತಾಯ್ತು ಎಲ್ಲರಿಗೂ? 60 ಗುಣಾಕಾರ 60 ಯಾಕೆ ಮಾಡ್ಬೇಕು? 60 ಪ್ಲಸ್ 60 ಅಲ್ಲ ಯಾಕೆ ಅಂತ ಗೊತ್ತಾಯ್ತು ಎಲ್ಲರಿಗೂ? 60ನ್ನ 60 ಸಲ ಕೂಡಿಸ್ಬೇಕು. ಸೊ ಇದೇ ತರ ಲೆಕ್ಕ ನಾವು ಮೊದಲು ನೋಡಿದ್ವಿ ನೋಡ್ರಿ. ಯಾವುದು? ಟ್ರಕ್ ನಲ್ಲಿರುವ ಹಣ್ಣುಗಳು ಎಷ್ಟು? ಇಲ್ಲೇನಿತ್ತು? ನಮ್ಮ 60 ಸೆಕೆಂಡ್ಗಳದ್ದು ಒಂದು ಪಾಕೆಟ್ ಇತ್ತು. ಹೌದಲ್ಲ? ಇಲ್ಲೇನಿತ್ತು ನಮ್ದು? 1 ನಿಮಿಷದೊಳಗೆ, 1 ನಿಮಿಷ ಅಂದ್ರೆ ಏನಂತ ಹೇಳಿದ್ವಿ ನಾನು? 60 ಸೆಕೆಂಡ್ಗಳದ್ದು ಒಂದು ಪಾಕೆಟ್. ಅಂತಹ 60 ಪಾಕೆಟ್ಗಳನ್ನ ಎದ್ರೊಳಗೆ ಹಾಕಿದೀವಿ, 1 ತಾಸ್ನಾಗ ಹಾಕಿದೀವಿ. ಇಲ್ಲಿ ನೋಡ್ರಿ, ಇಲ್ಲೂ ಹಂಗೈತಿ. 1 ಡಬ್ಬಿ, ಆದ್ರೆ ಇಲ್ಲೇನು ಸೇಮ್ ಇಲ್ಲ, ನಂಬರ್ ಸ್ವಲ್ಪ ಬೇರೆ ಬೇರೆ ಐತಿ. 1 ಡಬ್ಬಿ ಒಳಗ 12 ಮಾವಿನ ಹಣ್ಣು. ಇಂತ 10 ಡಬ್ಬಿಗಳನ್ನ ನಾವೇನ್ ಮಾಡಿದೀವಿ? ಒಂದು ದೊಡ್ಡ ಬಾಕ್ಸ್ನಾಗ ಹಾಕಿದೀವಿ. ಅಂತಹ 150 ಬಾಕ್ಸ್ಗಳನ್ನ ಟ್ರಕ್ನಾಗ ಹಾಕಿದೀವಿ. ಅವಾಗ ನಾವೇನ್ ಆಕೈತಿ ನೋಡ್ರಿ? ಗುಣಾಕಾರ ಆಕೈತಿ ನೋಡ್ರಿ. ಯಾಕಂದ್ರೆ ಮೊದಲು 12 ಅಂತ 10 ಸಲ ಕೂಡಿಸ್ಬೇಕು ನಾವು. ಒಂದು ದೊಡ್ಡ ಡಬ್ಬಿ ಒಳಗೆ ಎಷ್ಟು ಮಾವಿನ ಹಣ್ಣು ಅದಾವ ಅಂತ ನೋಡ್ಕೊಳಕ್. ಅದೇನಾಯ್ತು? 12 ಗುಣಾಕಾರ 10 ಆಯ್ತು. ಈ 12 ಗುಣಾಕಾರ 10 ಏನೈತಿಲ್ಲ, ಇದನ್ನ ಮತ್ತೆ ನಾನು ಎಷ್ಟು ಸಲ ಗುಣಿಸ್ಬೇಕು? 150 ಸಲ ಗುಣಿಸ್ಬೇಕು, ಅಥವಾ 150ರಲ್ಲೇ ಗುಣಿಸಬೇಕು. ಅವಾಗೇನ ಬರ್ತೈತಿ ನಮಗೆ? ಟ್ರಕ್ ನಲ್ಲಿ ಇರುವಂತಹ ಟೋಟಲ್ ಮಾವಿನ ಹಣ್ಣುಗಳ ಸಂಖ್ಯೆ ಬರ್ತೈತಿ. ಇದನ್ನ ನಾನು ಒಂದೇ ಉಕ್ತಿಯಾಗಿ ಬರಿಬಹುದು ನೋಡ್ರಿ. ಹೆಂಗ್ ಬರಿಬಹುದು? 12 ಗುಣಾಕಾರ 10 ಗುಣಾಕಾರ 150 ಅಲ್ಲಿ ಬರ್ದೆ ನೋಡ್ರಿ. 12 ಗುಣಾಕಾರ 10 ಗುಣಾಕಾರ 150. ಇದನ್ನ ಒಂದೇ ಒಂದು ಎಕ್ಸ್ಪ್ರೆಷನ್ ಆಗಿ ಬರಿಬಹುದು. ಈ ತರ ಮೊದಲು ನೀವು ಬರ್ಕೊಳಕ್ ಕಲಿಬೇಕು. ಡೈರೆಕ್ಟ್ ಆಗಿ ಉತ್ತರಕ್ಕೆ ಜಂಪ್ ಆಗೋದಲ್ಲ. ಇದನ್ನ ನೀವು ಬರೆದ್ ಬಿಟ್ರೆ, ಆಕ್ಚುಲಿ ಇಲ್ಲಿ ನನ್ನ ಕ್ಲಾಸ್ ಅಲ್ಲಿ ನಿಮ್ದು ಉತ್ತರ ಏನಾದ್ರೂ ಸ್ವಲ್ಪ ತಪ್ಪು ಬಂದ್ರು ಸಹಿತ, ಅದ್ರ ಲೆಕ್ಕ ಮಾಡೋದ್ರೊಳಗೆ ಏನಾದ್ರು ತಪ್ಪಿದ್ರು ನಾನು ನಿಮ್ಗೆ ಏನ್ ಮಾಡೋದಿಲ್ಲ, ಅದಕ್ಕೆ ಯಾವುದೇ ರೀತಿ ಅದಕ್ಕೆ ನಂಗೆ ಅದು ತಪ್ಪು ಅನ್ಸುದಿಲ್ಲ ಆಕ್ಚುಲಿ. ಯಾಕಂದ್ರೆ ಆ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಒಂದು ಮಿಸ್ಟೇಕ್ ಆಗ್ತಲ್ಲ, ದಟ್ ಈಸ್ ಓಕೆ. ಅದನ್ನ ನೀವು ಸ್ಲೋಲಿ ಬಹಳಷ್ಟು ಮಾಡಿದಂಗ ಆ ಇಂಪ್ರೂವ್ಮೆಂಟ್ ಬರ್ತೈತೆ ನಿಮ್ಮಲ್ಲಿ. ಆದ್ರೆ ಇಲ್ಲಿ ಮಿಸ್ಟೇಕ್ ಆಗ್ಬಾರ್ದು. ಈ ಏನಪ್ಪಾ ಅದು ಏನ್ ಮಾಡ್ಬೇಕು ಅದ್ರ ಕ್ರಿಯೆ? 12 ಗುಣಾಕಾರ 10 ಮಾಡೋ ಬದಲಿ 12 ಪ್ಲಸ್ 10 ಮಾಡಬಾರ್ದು. 12 ಗುಣಾಕಾರ 10 ಗುಣಾಕಾರ 150. ಆಮೇಲೆ ಅದು 18,000 ಬರ್ತೈತಿ. ಅಲ್ಲಿ ನೀವು ನೋಡ್ಕೋಬಹುದು. ಅದೇನು ಬಹಳ ಈಸಿ ಅದು. ಸೊ ಆಮೇಲೆ ಎರಡನೇ ಕ್ವಶನ್ ಕೇಳಿದ್ನೇನಂತ? ಒಂದು ವಾರದಲ್ಲಿ ಎಷ್ಟು ನಿಮಿಷಗಳಾಗ್ತಾವು? ಒಂದು ವಾರದೊಳಗೆ ಎಷ್ಟು ನಿಮಿಷಗಳಾಗ್ತಾವು? ಸೊ ಮೊದಲೇನ್ ಮಾಡ್ಕೊಂಡು ನಾವು ಒಂದು ತಾಸಿನಾಗ ನೋಡ್ರಿ, ವಾರ ಅಂದ್ರೆ ಏನು? 7 ದಿವಸಗಳು. 7 ದಿವಸಗಳು ಅಂದ್ರೆ ದಿವಸದ ಎಷ್ಟು ಪಾಕೆಟ್ ಅದಾವ? ಅದ್ರೊಳಗ 7 ಪಾಕೆಟ್ ಅದಾವ. ದಿವಸ ಅನ್ನುವಂತಹ ಎಷ್ಟು ಪಾಕೆಟ್ಗಳು ಅದಾವ? ಅದ್ರೊಳಗ 7 ಪಾಕೆಟ್ ಅದಾವ. ಇನ್ನು ಒಂದು ದಿವಸದಾಗ ತಾಸುಗಳದ್ದು ಎಷ್ಟು ಪಾಕೆಟ್ ಅದಾವು? 24 ತಾಸುಗಳು. ಅದ್ರಲ್ಲ 24 ತಾಸುಗಳು ಅದಾವ.
ಪ್ರತಿ ತಾಸಿನಾಗ ಎಷ್ಟದವು 60 ನಿಮಿಷಗಳು ಅದಾವ. ಸೊ ನೀವು ಹಿಂಗೂ ಗುಣಿಸ್ಬೋದು. ಏನಂತ ಮೊದಲ 7 ದಿವಸಗಳು ಅದಾವ. 7 ಬರ್ಕೊಳ್ರಿ, ಗುಣಾಕಾರ ಹಾಕ್ರಿ, ಆಮೇಲೆ ಒಂದು ಕೌನ್ಸ್ ಹಾಕೊಳ್ರಿ. ಕೌನ್ಸ್ನಾಗ ಈ ಕೌನ್ಸ್ ಬೇಕಾಗಿಲ್ಲ ಆಕ್ಚುಲಿ, ಕೌನ್ಸ್ ನಾವು ಹಿಂದಾಗಡೆ ತೆಗೆದು ಒಗಿಬಹುದು. ಎಲ್ಲಾ ಗುಣಾಕಾರಗಳೇ ಇರೋದ್ರಿಂದ ಕೌನ್ಸ್ ತೆಗೆದು ಒಗಿಬಹುದು ಇಲ್ಲಿ. ಆದ್ರೆ ನಿಮಗೆ ತಿಳ್ಕೊಳ್ಳೋ ಸಲುವಾಗಿ ನೀವು ಕೌನ್ಸ್ ಹಾಕೋಬಹುದು. ಏನಂತ 7 ಈ ಕೌನ್ಸ್ಗಳು ನೋಡ್ರಿ, ಯಾಕೆ ಕೌನ್ಸ್ಗಳು ಕೆಲವೊಂದ್ ಕಡೆಗೆ ಬೇಕೇ ಬೇಕಾಗ್ತಾವ, ಕೆಲವೊಂದ್ ಕಡೆ ನಾವು ಕೇವಲ ನಮಗ ತಿಳ್ಕೊಳ್ಳೋದ್ರ ಸಲುವಾಗಿ ಅಥವಾ ತಿಳಿಸೋದ್ರ ಸಲುವಾಗಿ ಕೌನ್ಸ್ಗಳನ್ನ ನಾವು ಹಾಕೋಬಹುದು. ಈ ಕೌನ್ಸ್ಗಳ ಬಗ್ಗೆ ನಾವು ಆಮೇಲೆ ಸ್ಲೋಲಿ ಇದ್ರ ಕ್ಲಾಸ್ ಹೋಗಿ ಮುಂದೆ ಹೋದಂಗ ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಣ ಅಂತ. ಆದ್ರೆ ಈಗ ಸದ್ಯ ನೀವು ಹೆಂಗ್ ಬರ್ಕೋಬಹುದು ನೋಡ್ರಿ, ನಿಮ್ ಬುಕ್ನಾಗೂ ಬರ್ಕೊಳ್ರಿ ನೀವು ಬೇಕಾದ್ರೆ. 7 ಯಾಕಂದ್ರೆ 7 ದಿವಸಗಳದ ಒಂದು ವಾರದೊಳಗೆ ಗುಣಾಕಾರ ಹಾಕೊಳ್ರಿ. ಕೌನ್ಸ್ನಾಗ ಏನೋ ಹಂಗ ಖಾಲಿ ಬಿಟ್ಬಿಡ್ರಿ. ಇದೇನು ಕೌನ್ಸ್ನಿಂದ ಏನ್ ಕೊಡ್ಬೇಕಿದು, ಕೌನ್ಸ್ನಾಗ ಏನ್ ಕೊಡ್ಬೇಕು ನಮಗ, ಒಂದು ದಿವಸದಲ್ಲಿ ಎಷ್ಟು ನಿಮಿಷಗಳು ಆಗ್ತಾವಲ್ಲ ಅದನ್ನ ಕೊಡ್ಬೇಕಿದು. ಆಮ್ಯಾಗ ಅದನ್ನ 7ರಲ್ಲೇ ಗುಣಿಸ್ಬಿಟ್ರೆ ನಮಗ ವಾರದಾಗ ಎಷ್ಟು ನಿಮಿಷಗಳು ಆಗ್ತಾವ ಸಿಗ್ತದೆ. ಈ ಕೌನ್ಸ್ನಾಗ ಏನ್ ಕೊಡ್ಬೇಕಂಗಾರ ನಮಗ ಒಂದು ದಿವಸದೊಳಗೆ ಎಷ್ಟು ನಿಮಿಷಗಳು ಆಗ್ತಾವ ಅದು ಕೊಡ್ಬೇಕು. ಇದನ್ನ ಹೆಂಗ್ ತೆಗಿಯೋದು ನಾವು, ಮತ್ತ ಕೌನ್ಸ್ನಾಗ ಒಳಗ್ ಹೋಗ್ರಿ. ಒಳಗ್ ಹೋಗಿ ಏನ್ ಮಾಡೋದು, ಒಂದು ದಿವಸದೊಳಗ ಎಷ್ಟು ತಾಸುಗಳು ಅದಾವು, 24 ಅದಾವ. 24 ಬರ್ಕೊಳ್ರಿ. ಗುಣಾಕಾರ ಒಳಗೇನ್ ಬರ್ಕೊಳ್ಳೋದು, ಒಂದು ತಾಸಿನಾಗ ಎಷ್ಟು ನಿಮಿಷ ಅದಾವಲ್ಲ ಅದನ್ನ ಬರ್ಕೊಳ್ಳೋದು. ಎಷ್ಟು, 60. ಸೊ ಎಷ್ಟು, 7 ಗುಣಾಕಾರ 24 ಗುಣಾಕಾರ. ಇಲ್ಲಿ ಎಲ್ಲಾ ಗುಣಾಕಾರ ಕ್ರಿಯೆಗಳು ಇರೋದ್ರಿಂದ ಕೌನ್ಸ್ಗಳನ್ನ ಏನ್ ಮಾಡ್ಬಿಡ್ಬೋದು, ಬಿಟ್ಟು ಬಿಡ್ಬೋದು. 7 ಗುಣಾಕಾರ 24 ಗುಣಾಕಾರ 60 ಬಂತು ನೋಡ್ರಿ ಅಲ್ಲಿ. ಅದನ್ನ ಇಲ್ಲಿ ಹೆಂಗ್ ಬರ್ತೇನೆ ನಾನು, 60 ಗುಣಾಕಾರ 24 ಗುಣಾಕಾರ 7 ಎಲ್ಲ ಒಂದ. ಹಳೆಯಲ್ಲ ಮಗಳ ಗಂಡ. ಗುಣಾಕಾರ ಏನೈತಿ, ಪರಿವರ್ತನೀಯ ನಿಯಮ ನಡಿತೈತಿ. ಇದ್ರೊಳಗೆ ಈ ಕಡೆ ಮಾಡ್ರೆ ನಡಿತೈತಿ. ಪರಿವರ್ತನೀಯ ನಿಯಮ ಮತ್ತು ಸಹವರ್ತನೀಯ ನಿಯಮ ಎರಡನ್ನೂ ಇದು ಪಾಲಿಸ್ತೈತಿ. ಸೊ ಸಹವರ್ತನೀಯ ನಿಯಮ ನಾನು ಇವತ್ತು ಹೇಳಿಲ್ಲ ನಿಮಗ, ಮುಂದದು ಪ್ರಸಂಗ ಬಂದಾಗ ಹೇಳ್ತೇನೆ ನಾನು ನಿಮ್ಗೆ. ಸೊ 60 ನಿಮಿಷಗಳು ಏನ್ ಮಾಡ್ತಾವ, ಒಂದು ತಾಸನ್ ಮಾಡ್ತಾವ. ಅದಕ್ಕ 60 ಅಂತಾವ್ 24 ಒಂದು ದಿವಸದಾಗದವು. ಗುಣಾಕಾರ 24 ಅಂತಾವು 7 ದಿವಸಗಳು ಒಂದು ವಾರದವು. ಗುಣಾಕಾರ 7 ಎಷ್ಟು ಬರ್ತೈತಿ ಉತ್ತರ, ಆಮೇಲೆ ನೀವು ಈಸಿಲಿ ಮಾಡ್ಬೋದು. 10,080 ನಿಮಿಷಗಳು ಆಗ್ತವೆ. ಎಲ್ಲರಿಗೂ ಬಂದೈತಿದು? ಇವೆಲ್ಲ ನಾವ್ ಏನ್ ಮಾಡಕತ್ತೀವಿ, ನಿಮ್ದು ಮೊದಲಿನ ಬೇಸಿಕ್ಸ್ ಏನದಾವಲ್ಲ ಅವೆಲ್ಲ ಗಟ್ಟಿದಾವಿಲ್ಲ ನೋಡ್ಕೊಳಕತ್ತಿದೀವಿ. ಈಗ ಗಟ್ಟಿ ಮಾಡಕತ್ತೀವಿ, ಅದನ್ನ ಎಲ್ಲಾ ರೀತಿ ಸರಿಯಾಗಿ ತಿಳ್ಕೊಂಡು. ಇದೆಲ್ಲ ಗಟ್ಟಿ ಆದ್ರೆ ಮುಂದೆ ಬಹಳ ಫಾಸ್ಟ್ ಹೋಗ್ಬೋದು. ಇಲ್ಲಿ ಏನಾದ್ರೂ ಡೌಟ್ ಇದ್ರೆ ಕೇಳ್ಬೇಕು, ಇಲ್ಲಿ ಯಾಕೆ ಹಿಂಗಾತ್ರಿ. ಓಕೆ, ಈಗ ನಾ ಹೇಳಕತ್ತಿದ್ನಲ್ಲ ನಿಮ್ಗೆಲ್ಲರಿಗೂ ಒಂದು ಮ್ಯಾಜಿಕ್ ಮಾಡಿ ತೋರಿಸ್ತೀನಿ ಅಂತ. ಒಂದು ಸ್ಮಾಲ್ ಮ್ಯಾಜಿಕ್ ಇವತ್ತು ಮಾಡೋಣ. ರೆಡಿ ಇದೀರಿ ಮ್ಯಾಜಿಕ್ಗೆ? ಓಕೆ, ಸೊ ಈ ಮ್ಯಾಜಿಕ್ ಒಳಗೆ ನಾ ಏನ್ ಮಾಡೋದೀನಿ, ನಿಮ್ ಮೈಂಡ್ ರೀಡ್ ಮಾಡೋದೇನಿ. ಮೈಂಡ್ ರೀಡ್ ಮಾಡೋದಂದ್ರೆ ಏನ್ ಗೊತ್ತೈತಿ, ನಿಮ್ ಮನಸ್ಸಿನಾಗ ಏನೈತಿಲ್ಲ ಅದ್ ನಂಗೆ ತಿಳಿತೈತಿ. ಸೊ ನೀವೊಂದು ಪೇಪರ್ ಮತ್ತು ಪೆನ್ ನಿಮ್ ಕಡೆ ಇರ್ಬೇಕು. ಐತಲ್ಲ, ಬುಕ್ ಎಲ್ಲ ಐತಿ. ಆಮೇಲೆ ನಾ ಹೇಳಿದ ಕ್ರಿಯೆಗಳನ್ನಲ್ಲಿ ಮಾಡ್ಬೇಕು. ಆಮೇಲೆ ಕೊನೆಗೆ ನೀವ್ ಏನ್ ಮಾಡ್ಬೇಕು, ಎಲ್ಲ ಮಾಡಿ ಆದ್ಮೇಲೆ ನನಗೇನು ಹೇಳ್ಬಾರ್ದು, ನಾನು ಕೊನೆಗೆ ಲಾಸ್ಟಿಗೆ ನಿಮ್ಗೆ ಏನೋ ಒಂದು ನಿಮ್ ಜೊತೆಗೆ ಮಾತಾಡ್ತೀನಿ. ಆವಾಗ ನಾನು ಯಾರ ಹೆಸರು ತಗೋತೀನಿ, ಅವ್ರು ಏನ್ ಮಾಡ್ಬೇಕು, ನಿಮ್ದು ಅಷ್ಟ ಒಂದು 30 ಸೆಕೆಂಡ್ ನಿಮ್ದು ಏನ್ ಮಾಡ್ಬೇಕು, ವಿಡಿಯೋ ಆನ್ ಮಾಡ್ಬೇಕು. ವಿಡಿಯೋ ಆನ್ ಮಾಡಿ ಅವಾಗ ನೀವು ನಂಗೆ ಕಾಣಿಸ್ತೇನೆ. ಅವಾಗ ನಾನು ಏನ್ ಮಾಡ್ತೀನಿ, ಒಂದೇನೋ ಮಜಾಕ್, ಅವಾಗ ಮ್ಯಾಜಿಕ್ ತೋರಿಸ್ತೀನಿ ಒಬ್ಬೊಬ್ಬರೇ ಅವಾಗ. ಸೊ ಫಸ್ಟಿಗೆ ಈಗ ನೀವೆಲ್ಲರೂ ಪ್ರತಿಯೊಬ್ಬರು ಸೆಪರೇಟ್ ಆಗಿ, ನನಗೆ ಯಾರು ಏನು ಹೇಳಕ್ ಹೋಗ್ಬೇಡ್ರಿ. ನಿಮ್ ಬುಕ್ನಾಗ ನೀವು ಒಂದು ಯಾವ್ದಾದ್ರು ಒಂದು ಸಂಖ್ಯೆಯನ್ನು ಇಟ್ಕೊಳ್ರಿ ಮನಸ್ಸಿನೊಳಗೆ, ಅಥವಾ ಅಲ್ಲಿ ಬುಕ್ನಾಗ ಬರ್ಕೊಳ್ರಿ. 50ರ ಒಳಗಿಂದ ಇಟ್ಕೊರಿ. 50ರ ಒಳಗಿಂದ ಇಟ್ಕೊರಿ. 1 ರಿಂದ 50 ಮಟ್ಟ ಯಾವ್ದಾದ್ರು ಒಂದು ಸಂಖ್ಯೆ ಇಟ್ಕೊಂಡ್ರಿ. ಈಗ ಅದನ್ನ 2ರಲ್ಲೇ ಗುಣಿಸ್ರಿ. ಮೊದಲಿನ ಸಂಖ್ಯೆ ಇಟ್ಕೊಂಡಿದ್ರಲ್ಲ ಅದನ್ನ 2ರಲ್ಲೇ ಗುಣಿಸಿದ್ರಿ. 2ರಲ್ಲೇ ಗುಣಿಸೋದ್ರೇನು, ಡಬಲ್ ಮಾಡೋದು ಆ ಸಂಖ್ಯೆಯನ್ನು. ಉದಾಹರಣೆಗೆ ನೀವು 8 ಇಟ್ಕೊಂಡಿದ್ರಂದ್ರೆ ಏನ್ ಮಾಡಿರ್ತೀರಿ, 2ರಲ್ಲೇ ಗುಣಿಸಿದಾಗ 16 ಬಂದಿರ್ತೈತಿ. ಹಂಗೆ ಹೇಳ್ತೀನಿ ನಾನು. 2ರಲ್ಲೇ ಗುಣಿಸಿ ಬಂದು ಉತ್ತರಕ್ಕೆ 11 ಕೂಡಿಸಿ ಬಂದು ಉತ್ತರ ಒಳಗ 5 ಕಳೀರಿ. ಕಳೆದ ಮೇಲೆ ಈಗೇನು ಉತ್ತರ ಬಂತಲ್ಲ, ಇದನ್ನ ಅರ್ಧ ಮಾಡ್ಬೇಕು. ಅರ್ಧ ಅಂದ್ರೆ ಏನು, 2ರಲ್ಲೇ ಭಾಗಿಸ್ಬೇಕು. 2ರಲ್ಲೇ ಭಾಗಿಸಿದ್ರಿ. ಈಗ ಯಾರ್ದು ಶೇಷ ಉಳಿದಿರುದಿಲ್ಲ. ಶೇಷ ಯಾರ್ದಾದ್ರೂ ಉಳಿದಿದ್ರೆ ಏನೋ ತಪ್ಪು ಮಾಡಿರಿ ಅಂತ ತಿಳ್ಕೊರಿ ಅಷ್ಟ. ಅಲ್ಲಿ ನೀವು ಲೆಕ್ಕ ಇನ್ನೊಮ್ಮೆ ನೋಡ್ಕೊಳ್ರಿ, ಶೇಷ ಉಳಿದಿರಬಾರ್ದು. ಭಾಗಲಬ್ಧ ತಗೊಳ್ರಿ. ಈಗ ಭಾಗಿಸಿದ್ರಲ್ಲ, 2ರಲ್ಲೇ ಭಾಗಿಸಿದ್ರಲ್ಲ, ಭಾಗಲಬ್ಧ ತಗೋರಿ. ಆ ಭಾಗಲಬ್ಧಕ್ಕ ನೀವು ಮೊದಲು ಏನ್ ಸಂಖ್ಯೆ ಇಟ್ಕೊಂಡಿದ್ರಲ್ಲ ಅದನ್ನ ಕೂಡಿಸ್ರಿ. ಅಗದಿ ಮೊದಲು ಆ ಸಂಖ್ಯೆಯನ್ನು ಕೂಡಿಸ್ರಿ. ಸ್ಟಾರ್ಟಿಂಗ್ ಸಂಖ್ಯೆಯನ್ನ ಕೂಡಿಸ್ರಿ. ಅದಕ್ಕೆ
ಮೊದಲಂದ್ರೆ ಈಗ ಅಗದಿ ಮೊದಲೇನ್ ಕಾಟ್ ಹೊಡೆದಿರಲ್ಲ ಅದಲ್ಲ, ಈಗೇನ್ ಮೊದಲು ಇಟ್ಕೊಂಡಿದ್ರಲ್ಲ ಅದನ್ನ ಮೊದಲು ಇಟ್ಕೊಂಡು ಡಬಲ್ ಮಾಡಿದ್ರಲ್ಲ ಆ ಸಂಖ್ಯೆಯನ್ನು. ಇನ್ನೊಂದ್ಸಲ ಹೇಳ್ರಿ. ಇನ್ನೊಮ್ಮೆ ಹೇಳ್ತೀನಿ. ಒಂದು ಸಂಖ್ಯೆ ಇಟ್ಕೊಂಡ್ರಿ ಮೊದಲ ಬರ್ಕೊಂಡ್ರಿ, ಅದನ್ನ ಎರಡರಲ್ಲೇ ಗುಣಿಸಿದ್ರಿ. ಒಂದ್ ಸಂಖ್ಯೆ ಇಟ್ಕೊಂಡಿದ್ರಿ, ಅದನ್ನ ಎರಡರಲ್ಲೇ ಗುಣಿಸಿದ್ರಿ. ಆ ಉತ್ತರ ಬಂತಲ್ಲ ಅದಕ್ಕೆ ಏನ್ ಮಾಡಿದ್ರಿ, 11 ಕೂಡಿಸಿದ್ರಿ. ಆಮೇಲೆ ಏನ್ ಉತ್ತರ ಬಂತಲ್ಲ ಅದ್ರೊಳಗ 5ನ್ನ ಕಳೆದ್ರಿ. ಆಮೇಲೆ ಏನ್ ಉತ್ತರ ಬಂತಲ್ಲ ಅದನ್ನ ಎರಡರಲ್ಲೇ ಭಾಗಿಸಿದ್ರಿ. ಭಾಗಿಸಿದಾಗ ನಾ ಏನ್ ಹೇಳಿದ್ನಿ, ಶೇಷ ಉಳಿಲಿಲ್ಲ, ಬರೀ ಭಾಗಲಬ್ಧ ಅಷ್ಟೇ ಸಿಗ್ತೈತಿ ನಿಮ್ಗೆ, ಶೇಷ 0 ಇರ್ತೈತಿ. ಆ ಭಾಗಲಬ್ಧಕ್ಕ ನೀವೇನ್ ಮೊದಲು ಇಟ್ಕೊಂಡಿದ್ರಲ್ಲ ಆ ಸಂಖ್ಯೆನ ಕೂಡಿಸ್ರಿ. ಮ್ಯಾಲೆ ಇಟ್ಕೊಂಡಿದ್ರಲ್ಲ ಇನ್ ಸಂಖ್ಯೆಯಲ್ಲಿ ಮೊದಲು ಡಬಲ್ ಮಾಡಿದ್ರಲ್ಲ ಆ ಸಂಖ್ಯೆಯನ್ನೀಗ ಭಾಗಲಬ್ಧಕ್ಕ ಕೂಡಿಸ್ರಿ. ಅಂದ್ರೆ ಫಸ್ಟ್ ಒನ್ ಇಟ್ಟಿದ್ದು ಅಲ್ರಿ, ನಮಗ್ ಯಾವ್ದು ಸಂಖ್ಯೆ ಬೇಕಾಕೈತಿ ಅದಲ್ಲರಿ ಅದನ್ನ ಈ ಒಂದು ಉದಾಹರಣೆ ಹೇಳ್ತೇನೆ ನೋಡ್ರಿ ಬೇಕಂದ್ರೆ ನಿಮಗೆ. ನಾನು ಮೊದ್ಲು ಅದನ್ನ 8 ಉದಾಹರಣೆ ತಗೊಂಡೀಗ. ನಾನು 8 ಇಟ್ಕೊಂಡೆ ತಿಳ್ಕೊರು ಮೊದಲು. ಅದನ್ನ ಏನು ಎರಡರಲ್ಲೇ ಗುಣಿಸ್ಬೇಕು. ಎಷ್ಟಾಯ್ತು? 8 ಎರಡಲೆ 16 ಆಯ್ತು, ಹೌದಿಲ್ಲ? 16 ಆದ್ಮೇಲೆ ನಾ ಅದಕ್ಕೆ ಏನ್ ಮಾಡ್ತೇನೆ, 11 ಕೂಡಿಸ್ತೇನೆ. ಅದಕ್ಕೆ ಎಷ್ಟಾಯ್ತು? ಅವಾಗ 27 ಆಯ್ತು. 27 ನಾ ಏನ್ ಮಾಡ್ತೇನೆ, 5 ಕಳಿತೇನೆ. ಎಷ್ಟಾಯ್ತು? 22 ಆಯ್ತು. ಇದನ್ನ ಎರಡರಲ್ಲೇ ಭಾಗಿಸ್ತೇನೆ, 11 ಆಯ್ತು. ಈ 11ಕ್ಕೆ ಮತ್ತೆ ನಾ ಏನ್ ಮಾಡ್ತೇನೆ, ಮೊದಲು ಏನ್ ಇಟ್ಕೊಂಡಿದ್ದಿಲ್ಲ ಅದನ್ನ ಕೂಡಿಸ್ತೇನೆ. ಅಂದ್ರೆ ಎಷ್ಟು ಕೂಡಿಸ್ಬೇಕು? 8 ಕೂಡಿಸ್ಬೇಕು, 19 ಆಕೈತೆ. ಹಂಗ ಮೊದಲ ಏನ್ ಇಟ್ಕೊಂಡಿದ್ದಿಲ್ಲ 8 ಅಂತ ಅದನ್ನ ಕೂಡಿಸ್ಬೇಕು. ಈಗೇನ್ ಉತ್ತರ ಬಂತಲ್ಲ ಇದನ್ನ 10ರಲ್ಲೇ ಗುಣಿಸ್ರಿ. 10ರಲ್ಲೇ ಗುಣಿಸ್ರಿ. ಸರ್ ನಾವ್ ಭಾಗ ಮಾಡ್ತೇವಲ್ರಿ ಎರಡ್ರಿ, ಅದನ್ನ ಆಮೇಲೆ ಅದಕ್ಕ 7 ಕೂಡ್ಸೋದಲ್ರಿ? ನೀವ್ ಏನ್ ಇಟ್ಕೊಂಡಿರ್ತಿಲ್ಲ ಅದನ್ನ ಕೂಡಿಸ್ಬೇಕು. ಹಾ ರೀ. ನೀವ್ ಏನ್ ಮೊದಲು ಇಟ್ಕೊಂಡಿರ್ತೀರ ಆ ಸಂಖ್ಯೆನ ಕೂಡಿಸ್ಬೇಕು. ನನಗೇನು ಹೇಳಕ್ ಹೋಗ್ಬೇಡ್ರಿ. ಈಗ ನೀವ್ ಏನ್ ಇಟ್ಕೊಂಡಿರಿ ಹೇಳ್ಬೇಡ್ರಿ, ಏನ್ ಉತ್ತರ ನಡಕ್ ಬರತ್ತೈತಿ ಅದು ಹೇಳ್ಬೇಡ್ರಿ ನನಗೆ. ಹಾ, ಕೂಡಿಸಿದ ಮೇಲೆ ಏನ್ ಮಾಡೋದ್ರಿ? ಕೂಡಿಸಿದ ಮೇಲೆ 10 ಕೊನೆ ಹಂತ ಏನು, 10ರಲ್ಲೇ ಗುಣಿಸೋದು. ಉತ್ತರ ಕೂಡಿಸಿ ಬಂದಂತಹ ಸಂಖ್ಯೆಗೆ 10ರಲ್ಲೇ ಗುಣಿಸೋದು. ಮಲ್ಟಿಪ್ಲೈಡ್ ಬೈ 10 ಟೈಮ್ಸ್, 10 ಪಟ್ಟು ಮಾಡೋದು ಅದನ್ನ. ಇದನ್ನ ಸರಿಯಾಗಿ ಮಾಡಿರೋದು, ಇದು ಮ್ಯಾಜಿಕ್ ವರ್ಕ್ ಆಗ್ಬೇಕಾದ್ರೆ ನೀವೆಲ್ಲ ಸರಿಯಾಗಿ ಮಾಡಿರೋದು ಬಹಳ ಇಂಪಾರ್ಟೆಂಟ್ ಐತಿ. ಅದಕ್ಕ ಇನ್ನೊಮ್ಮೆ ನಾ ಹೇಳ್ತೀನಿ, ಅದನ್ನ ಕರೆಕ್ಟ್ ಮಾಡಿದ್ರಲ್ಲೋ ನೋಡ್ಕೊಳ್ರಿ ಎಲ್ಲರೂ. ಮೊದಲು ಯಾವ್ದೋ ಒಂದು ಸಂಖ್ಯೆ ಇಟ್ಕೊಂಡ್ರಿ, ಆ ಸಂಖ್ಯೆಯನ್ನ ಎರಡರಲ್ಲೇ ಗುಣಿಸಿದ್ರಿ. ಗುಣಿಸಿ ಬಂದ ಉತ್ತರಕ್ಕ 11ನ್ನ ಕೂಡಿಸಿದ್ರಿ. ಕೂಡಿಸಿ ಬಂದ ಉತ್ತರದೊಳಗ 5ನ್ನ ಕಳೆದ್ರಿ. ಕಳೆದು ಬಂದ ಮೇಲೆ ಬಂದ ಉತ್ತರವನ್ನ ಎರಡರಲ್ಲೇ ಭಾಗಿಸಿದ್ರಿ. ಭಾಗಿಸಿದಾಗ ಏನು ಭಾಗಲಬ್ಧ ಸಿಕ್ತು, ಅದಕ್ಕೆ ನೀವು ಮೊದಲು ಏನು ಸಂಖ್ಯೆ ಇಟ್ಕೊಂಡಿದ್ರಲ್ಲ ಅದನ್ನ ಕೂಡಿಸಿದ್ರಿ. ಕೂಡಿಸಿ ಬಂದ ಉತ್ತರವನ್ನ 10ರಲ್ಲೇ ಗುಣಿಸಿದ್ರಿ. ಇಷ್ಟು ಮಾಡಿದ್ರಿ? ಯಾರ್ಯಾರು ಮಾಡಿದಿರಲ್ಲ ನೀವು ಕೈ ಎತ್ತಬೇಕು. ನಾನು ಅವಾಗ ಆ ಕೈ ಎತ್ತಿದವ್ರೊಳಗ ಒಬ್ಬೊಬ್ಬರದ್ದು ಹೆಸರು ತೆಗಿತೀನಿ. ನೀವು ಅವಾಗ ವಿಡಿಯೋ ಆನ್ ಮಾಡ್ಬೇಕು ಒಂದು ಅರ್ಧ ನಿಮಿಷ. ಅವಾಗ ನಾ ಏನ್ ಮಾಡ್ತೇನೆ, ನಿಮ್ಮ ಮೈಂಡನ್ನ ರೀಡ್ ಮಾಡ್ತೀನಿ. ನೀವು ಈಗ ಕೈ ಎತ್ತಬಹುದು. ಓಕೆ, ಸಹನಾ ರಾಥೋಡ್ ಫಸ್ಟ್ ಕೇಳೋಣ. ಸಹನಾಗ ಮೈಂಡ್ ರೀಡ್ ಮಾಡ್ಲಿ ನಿಂದು? ಓಕೆ, ನೀನು ಕೊನೆ ಉತ್ತರ ಏನ್ ಬಂತು ಸಹನಾ ನಿಂದು? 530 ಅಲ್ಲ? ಹಾ, ನೀನ್ ಇಟ್ಕೊಂಡ ಸಂಖ್ಯೆ 25 ಕರೆಕ್ಟಾ? ಹಾ, ಓಕೆ. ಈಗ ನೀನು ವಿಡಿಯೋ ಆಫ್ ಮಾಡ್ಬೋದು. ನೆಕ್ಸ್ಟ್ ರಜತ್, ವಿಡಿಯೋ ಆನ್ ಮಾಡು. ಕಾಣಿಸೋಲಿಲ್ವ ರಜತ್? ಹಾ, ಓಕೆ, ಕಾಣಿಸಕತ್ತಿದೆ ಈಗ. ಹಾ, ಮೈಂಡ್ ರೀಡ್ ಮಾಡಕ್ ಈಸಿ ಆಗ್ತೈತಿ ನನಗೆ. ಎಷ್ಟು ಉತ್ತರ ಬಂತು? 990. ಹಾ, ಅಂದ್ರೆ ನಿಂದು 48 ಇಟ್ಕೊಂಡಿದ್ದಿ ನೀನು, ಹೌದಾ? ಕರೆಕ್ಟಾ? ಓಕೆ, ಗುಡ್. ನೀನೀಗ ವಿಡಿಯೋ ಆಫ್ ಮಾಡ್ಬೋದು. ಮತ್ತಾರ ನೋಡೋಣ. ಸುನೀಲ್ ಯಾರು? ಹಾ, ವಿಡಿಯೋ ಆನ್ ಮಾಡು. ಹಾ ಸುನೀಲ್, ನೀನು ಸ್ವಲ್ಪ ಕ್ಯಾಮರಾ ಸನಿಕ್ ಬರ್ಬೇಕು, ಅಂದ್ರೆ ನಿನ್ ಮೈಂಡ್ ರೀಡ್ ಮಾಡಕ್ ಆಕೈತಿ ನನಗೆ. ಹಾ, ಓಕೆ. ನೀನು ಏನ್ ಬಂತು ನಿಂದು ಕೊನೆ ಉತ್ತರ? 470. 470. 22 ಇಟ್ಕೊಂಡಿದ್ದೀನಿ ನೀನು. 45. ಇಲ್ಲ, ನೀನು ತಪ್ಪು ಲೆಕ್ಕ ಮಾಡಿದಿ. ಇನ್ನೊಮ್ಮೆ ಚೆಕ್ ಮಾಡ್ಕೊ. ಓಕೆ, ನೀ ವಿಡಿಯೋ ಆಫ್ ಮಾಡ್ಬೋದು. ನೀನ್ ಡೆಫಿನೆಟ್ಲಿ ತಪ್ಪು ಮಾಡಿದ್ದಿ ಲೆಕ್ಕ. ಪ್ರಜ್ಞಾ ಮಗ್ದುಮ್,
ಅನ್ಮ್ಯೂಟ್ ಮಾಡ್ರಿ, ವಿಡಿಯೋ ಆನ್ ಮಾಡ್ರಿ. ಓಕೆ, ಏನ್ ಬಂದಿತ್ತು ನಿಂದು ಪ್ರಜ್ಞಾ ಉತ್ತರ ಕೊನೆಗೆ? 390. 390. ನೀನು 18 ಇಟ್ಕೊಂಡಿದ್ದಿ. ಹಾ ರೀ. ಗುಡ್. ಸೊ ನೀನೀಗ ವಿಡಿಯೋ ಆಫ್ ಮಾಡ್ಬೋದು. ನೆಕ್ಸ್ಟ್ ಯಾರದರಿ? ಆಕಾಶ್ ಲಮಾಣಿ. ಹಾ ರೀ ಸರ್ ರೀ. ಎಲ್ಲಿದೆ ಆಕಾಶ? ವಿಡಿಯೋ ಕಾಣಿಸ್ವಲ್ತು ನಿಲ್ಲ. ಆಕಾಶ ಕಾಣಿಸವಲ್ಲಿ. ಓಕೆ, ನಿಂದು ವಿಡಿಯೋ ಆನ್ ಮಾಡ್ಬೇಕು. ನಿನ್ ಕತ್ತಲ್ನಾಗ ಕುಂತಿದಿ, ಮ್ಯಾಜಿಕ್ ವರ್ಕ್ ಆಕತ್ತಿಲ್ಲೋ ನಂಗೆ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡೋಣ. ಹೇಳು. 580 ಬಂತ್ರಿ ಸರ್. 580 ಉತ್ತರ ಬಂದೈತಿ ನಿಂದು. ಹಾ ರೀ ಸರ್. ಇನ್ನೊಮ್ಮೆ ಲೆಕ್ಕ ಚೆಕ್ ಮಾಡ್ಕೊ. ನಿಂದು ಸರಿಗಿಲ್ಲ, ನಿನ್ ಲೆಕ್ಕ ಸರಿಗಿಲ್ಲ, ಗ್ಯಾರಂಟಿ ಕೊಡ್ತೇನೆ. ಓಕೆ, ನೀನು ವಿಡಿಯೋ ಆಫ್ ಮಾಡ್ಕೊ. ಮತ್ತ ಯಾರದಾರ ಇಲ್ಲಿ? ಮತ್ತಾರು? ಸಂತೋಷ್ ಕೈ ಎತ್ತಿದಲ್ಲ, ಸಂತೋಷ್. ಹಾ ರೀ ಸರಿ. ಹಾ ಹೇಳು, ವಿಡಿಯೋ ಆನ್ ಮಾಡು, ಹೇಳು ಏನ್ ಬಂತು ನಿಂದು ಉತ್ತರ? ನಂದ್ರೆ 540 ಬಂದಿದ್ರಿ. ನೀನು ತಪ್ಪು ಮಾಡ್ಬಿಟ್ಟಿದೆಯದು. 540. ಇನ್ನೊಂದ್ಸಲ ಲೆಕ್ಕ ಚೆಕ್ ಮಾಡ್ಕೊ, ನಾನು ಹೇಳಿದ್ದು ಕರೆಕ್ಟ್ ಆಗಿ. ಓಕೆ, ಶ್ರೇಯಾ. ಎಸ್ ಸರ್. ಹಾ ಸರ್ ನಂದು 130 ಬಂದೈತಿ ಆನ್ಸರ್. 130 ಬಂದೈತಿ ಆನ್ಸರ್. ಸೊ ನೀನು ಇಟ್ಕೊಂಡು ಸಂಖ್ಯೆ 5. ಕರೆಕ್ಟ್ ಸರ್. ಕರೆಕ್ಟಾ? ಓಕೆ, ಥ್ಯಾಂಕ್ ಯು ಸರ್. ಓಕೆ. ಮತ್ತಾರು? ಸರ್ ಮಯೂರಿ ರೀ. ಹಾ ಮಯೂರಿ. ಓಕೆ, 563 ರೀ. 10 ಕೊನೆಗೆ ಗುಣಿಸಿದಿ ನೀನು. 563 ಹೆಂಗ್ ಬರ್ತೈತಿ ಉತ್ತರ? ಕೊನೆಗೆ ನಾನೇನ್ ಹೇಳಿದ್ನಿ, ಪೂರ್ತಿ ಸ್ಟೆಪ್ಸ್ ಅನ್ನ ಸರಿಯಾಗಿ ನೋಡ್ಕೊಳ್ರಿ. ಓಕೆ, ತಪ್ಪು ಮಾಡಕತ್ತೀರಿ ಲೆಕ್ಕನ. ಪ್ರಾಚಿ ಬಿರ್ಜೆ. ಸರಿ 370 ಬಂದೈತ್ರಿ. 370 ಬಂದೈತಿ. ಅಂದ್ರ ನೀನ್ ಇಟ್ಕೊಂಡಿದ್ದು 17 ಸಂಖ್ಯೆ. ಇಲ್ರಿ ಸರಿ 35 ರೀ. ತಪ್ಪು ಮಾಡಿದಿ ನೀನು ಲೆಕ್ಕ, ಪ್ರಾಚಿ. ಈಗ ನಿಮಗೊಂದು ಉದಾಹರಣೆ ತೋರಿಸ್ತೇನೆ. ನಾನು ಇವ್ರಿಗೆಲ್ಲ ತಪ್ಪು ಅಂತ ಹೇಳಕತ್ತಿದ್ದೇನಲ್ಲ. ಈಗ ಇನ್ನೊಮ್ಮೆ ನೀನು ಲೆಕ್ಕ ಮಾಡಿ. ನೀನ್ ಏನ್ ಮಾಡಿದಿ ನೋಡಿ, ಈಗ 35 ಇಟ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡಿ, ಹೌದಲ್ಲ? ತೋರಿಸ್ತೀನಿ ನಾನು ತಪ್ಪು ಮಾಡಿದ್ದೀನಿ. ಹಾ, 35 ಇಟ್ಕೊಂಡಿದ್ದಿ. ಅದನ್ನ ಏನ್ ಮಾಡಿದಿ ನೀನು? ಲಘು ಹೇಳ್ಬೇಕು. ಏನ್ ಮಾಡಿದಿ ಅದನ್ನ? 2 ಗುಣ್ಸಿನ್ರಿ. ಎಷ್ಟು ಬಂತು ಉತ್ತರ? 70 ಬಂತ್ರಿ. ಆಮೇಲೆ ಏನ್ ಮಾಡಿದಿ ಅದಕ್ಕ? 11 ಕೂಡ್ಸೇನ್ರಿ. ಎಷ್ಟು ಬಂತು ಉತ್ತರ? 81 ರೀ. ಆಮೇಲೆ ಏನ್ ಮಾಡಿದಿ? 5 ಮೈನಸ್ ಮಾಡೀನ್ರಿ. ಎಷ್ಟು ಬಂತು? 76 ರೀ. 76. ಆಮೇಲೆ ಏನ್ ಮಾಡಿದಿ? 2 ಭಾಗ್ಸಿದೇನ್ರಿ. ಎಷ್ಟು ಬಂತು ಉತ್ತರ? 38 ರೀ. 38 ಬಂತು. ಆಮೇಲೆ ಏನ್ ಮಾಡಿದಿ? ಬಂದ್ ಆನ್ಸರ್ಲೇರಿ 2 ಗುಣಾಕಾರ ಮಾಡೀನ್ರಿ. ಏನ್ ಮಾಡ್ಬೇಕಾಗಿತ್ತು ಈಗ? ಯಾರು ಹೇಳ್ತೀರಿ? ಅಕ್ಕಿ ಏನ್ ಮಾಡ್ಬೇಕಾಗಿತ್ತು ಈಗ? ನಂಬರ್ ಕೂಡಿಸ್ಬೇಕಿತ್ತು. ಪ್ಲಸ್ ಎದ್ರಲ್ಲೇ ಮಾಡೋದಿತ್ತು? ಎರಡು ಮಾಡ್ಬೇಕಾಯ್ತು. ನಾವ್ ನಂಬರ್ ಏನ್ ಇಟ್ಕೊಂಡ್ ಹತ್ತಿರ್ಲಿ. ಅದನ್ನ ಕೂಡಿಸ್ಬೇಕಾಗಿತ್ತು. ಏನ್ ಇಟ್ಕೊಂಡಿಲ್ಲ ಅಕ್ಕಿ? ಪ್ರಾಚಿ ಏನ್ ಇಟ್ಕೊಂಡಿದ್ಲು? 35 ಇಟ್ಕೊಂಡಿನಿ ಅಂತ ಹೇಳಕತ್ತಿದ್ಲು, ಹೌದಿಲ್ಲ? ಹಾ ರೀ. ಹಾ, ಅದನ್ನ ಕೂಡಿಸ್ಬೇಕಾಗಿತ್ತು. ನೀನ್ ಏನ್ ಮಾಡಿದಿ? ಮಿಸ್ಟೇಕ್ ಮಾಡಿದ್ವಿ. ಯಾರು ಹಂಗ ಮಿಸ್ಟೇಕ್ ಮಾಡಬಾರ್ದು. ಲಕ್ಷ ಕೊಟ್ಟು ಕರೆಕ್ಟ್ ಆಗಿ ಮಾಡ್ರಿ, ಇರ್ಲಿಲ್ಲ ಅಂದ್ರೆ ಇದು ವರ್ಕ್ ಆಗೋದಿಲ್ಲ. ಓಕೆ, ಸೊ ಲಕ್ಷ್ಮಿ ಕೇಳೋಣ ಈಗ. ಲಕ್ಷ್ಮಿ ಕಾರ್ಭಾರಿ. ಹೇಳು ಲಕ್ಷ್ಮಿ, ನಿಂದು ಕೊನೆ ಉತ್ತರ ಏನ್ ಬಂತು? 750 ರೀ. 750 ಬಂತು. ಸೊ 36 ಇಟ್ಕೊಂಡಿದ್ದೀನಿ ನೀನು. ಹಾ ರೀ ಸರಿ, ರೈಟ್ ರೀ. ರೈಟ್, ಗುಡ್. ನನಗೆ ಫುಲ್ ಮಾರ್ಕ್ಸ್ ಕೊಟ್ಲು ಲಕ್ಷ್ಮಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡ್ರಿ, ನೀವು ಎಷ್ಟು ಏಕಾಗ್ರತೆಯಿಂದ ಕೇಳಾಕತ್ತಿದ್ದೀರಿ, ಹೆಂಗ್ ಮಾಡಾಕತ್ತೀರಿ, ನಾನು ಎಲ್ಲ ಅಬ್ಸರ್ವ್ ಮಾಡ್ತಿರ್ತೀನಿ. ಓಕೆ, ಸೊ ಇದೆಲ್ಲ ನಿಮ್ಗೆ ಗೊತ್ತಾಗ್ತದೆ. ನಾನು ಬರೀ ಹೇಳಿದ ಕ್ರಿಯೆಗಳನ್ನಷ್ಟೇ ಮಾಡ್ಬೇಕಾಗಿತ್ತು. ಇಲ್ಲಿ ಹೆಚ್ಚಿಗೆ ಏನು ಯೋಚನೆ ಮಾಡೋದಿಲ್ಲ. ನಾ ಹೇಳಿದ ಕ್ರಿಯೆಗಳನ್ನ ಮಾಡೋದಿತ್ತು. ಬಹಳ ಏಕಾಗ್ರತೆಯಿಂದ ಕೇಳಬೇಕು, ಮತ್ತ ಅದನ್ನ ಕರೆಕ್ಟ್ ಆಗಿ ಮಾಡ್ಬೇಕು. ಹಾ, ಗಣೇಶ್ ಇಲ್ಲೇನೋ ಟೈಪ್ ಮಾಡಿದಾನು, 530 ಬಂದೈತೆ ಅಂತ ಹೇಳಿ. ಗಣೇಶ್ ನೀನು 25 ಇಟ್ಕೊಂಡಿದಿ. ಹಾ ರೀ, ಕರೆಕ್ಟ್ ಐತಿ. ಹಾ, ಓಕೆ. ಅಲ್ಲ, ನಿಮಗ್ ಅನಿಸ್ತೋ ಇಲ್ಲೋ ಇದು ಮ್ಯಾಜಿಕ್ ವರ್ಕ್ ಆಗತ್ತೋ ಇಲ್ಲೋ ಅಂತ? ನಾ ಸಕ್ಸಸ್ ಆಗತ್ತೆ ಮ್ಯಾಜಿಕ್ ವರ್ಕ್. ಈಗ ಇಲ್ಲಿಗೆ ಸ್ಟಾಪ್ ಮಾಡಿದ್ದೇನೆ. ಈಗ ನಿಮ್ಗೆ ಏನ್ ಅನಿಸ್ತು ಇದು ಮ್ಯಾಜಿಕ್? ಇಷ್ಟೆಲ್ಲಾ ಮಂದಿದ್ ಹೇಳಾಕ್ತೇನೆ ನಾನು, ಒಬ್ಬರದೇ ಹೇಳಾಕತ್ತಿಲ್ಲ. ನಿಮ್ ಮೈಂಡ್ ರೀಡ್ ಹೆಂಗ್ ಮಾಡಾಕತ್ತೀನಿ ನಾನು. ಈಗ ನೋಡ್ರಿ, ಇಂಥ ಮ್ಯಾಜಿಕ್ ನ ನೀವು ಮಾಡಾಕ ಬಹಳ ಈಸಿಲಿ ಬರ್ತೈತಿ. ನಿಂಗ್ ಪರ್ಪಸ್ ಏನಿತ್ತು ನಂದಿದ್ದು ಹೇಳೋದು? ಇದನ್ನ ಹೇಳೋ ಉದ್ದೇಶ ಏನಪ್ಪಾ ಇತ್ತು ಅಂತಂದ್ರ, ಈ ಮ್ಯಾಜಿಕ್ ಅನ್ನ ನೀವು ಈ ಕ್ಲಾಸ್ ಒಳಗೆ ಮುಂದೆ ಹೋದ್ಮೇಲೆ ನಿಮ್ಗ ಸ್ವಂತ ಮಾಡಕ್ ಬರ್ತೈತಿ. ಇದ್ರೊಳಗೆ ಏನು ಅಂತ ಬಹಳ ದೊಡ್ಡ ವಿಷಯ ಇಲ್ಲ, ಬಹಳ ಸಿಂಪಲ್ ಐತಿ ಇದು. ಆದ್ರೆ ಗಣಿತದ ಪವರ್ ನೋಡ್ರಿ ಎಷ್ಟೈತಿ.
ಇಂತ ದೊಡ್ಡ ದೊಡ್ಡ ಮ್ಯಾಜಿಕ್ ಮಾಡ್ಬೋದು. ಇದು ಬಹಳ ಸಿಂಪಲ್ ಮ್ಯಾಜಿಕ್. ಇದು ನೀವು ಯೋಚನೆ ಮಾಡಿದ್ರೆ ಅಂದ್ರೆ ಇದ್ರ ಬಗ್ಗೆ ನೀವು ಮನೆಯೊಳಗೆ ಯೋಚನೆ ಮಾಡಿದ್ರೆ ನಾ ಹೆಂಗ್ ಮಾಡಾಕತ್ತೀನಿ ಅಂತ ನಿಮ್ಗ ಗೊತ್ತಾಕೈತಿ. ನೀವೀಗ ಏನ್ ಮಾಡ್ಬೇಕಂದ್ರ ನಾ ಹೆಂಗ ಮಾಡಿರಬಹುದು ಇದನ್ನ ಅನ್ನೋದನ್ನ ನೀವು ಮನೆಯೊಳಗೆ ಸ್ವಲ್ಪ ವಿಚಾರ ಮಾಡಿ. ವಿಚಾರ ಮಾಡಿದ್ರೆ ನಿಮ್ಗ ಗೊತ್ತಾಕೈತಿ. ನೀವು ಅದನ್ನ ಒಂದು ದಿವಸ ವಿಚಾರ ಮಾಡಿದ್ರಿ ಅಂತಂದ್ರೆ ಯಾರಿಗೂ ಕೇಳೋ ಅವಶ್ಯಕತೆ ಇಲ್ಲ. ಸರ್ ಹೆಂಗ್ ಮಾಡಿರ್ಬೋದು ಇದನ್ನ, ಸರ್ ನಮ್ಮ ಮೈಂಡ್ ಹೆಂಗ್ ರೀಡ್ ಮಾಡಿರ್ಬೋದು. ಆಬ್ವಿಯಸ್ಲಿ ನಾ ಮೈಂಡ್ ಅಂತೂ ಡೈರೆಕ್ಟ್ ಆಗಿ ನಿಮ್ದು ರೀಡ್ ಮಾಡಿಲ್ಲ, ಹೌದಾ ಇಲ್ಲ? ಅಂದ್ರೆ ನಾ ಏನ್ ಮಾಡಿರ್ಬೇಕು, ನಾ ಅಲ್ಲೇ ಬರ್ದೇನೆ ಅದಕ್ಕೆ ಮ್ಯಾಥಮೆಟಿಕಲ್ ಮ್ಯಾಜಿಕ್ ಅಂತ ಹೇಳಿ. ಮ್ಯಾಥಮೆಟಿಕ್ಸ್ ಉಪಯೋಗಿಸಿ ಮಾಡಿದಂತ ಒಂದು ಮ್ಯಾಜಿಕ್ ಇದು. ಇಂಥವು ಬಹಳಷ್ಟು ನೀವು ಮ್ಯಾಜಿಕ್ಗಳನ್ನು ಸಹಿತ ಕಾಂಪ್ಲಿಕೇಟೆಡ್ ಮ್ಯಾಜಿಕ್ಗಳನ್ನು ಮಾಡಬಹುದು. ಮತ್ತ ಈಗೇನ್ ಮ್ಯಾಥಮೆಟಿಕ್ಸ್ ಇವೇನ್ ದೊಡ್ಡ ರಾಕೆಟ್ಗಳನ್ನ ಮಾಡಿದಾರು, ಇಲ್ಲಿಂದ ಮಂಗಳ ಗ್ರಹಕ್ಕೆ ನಾ ಹೇಳಿದ್ನಲ್ಲ ರಾಕೆಟ್ ಕಳಿಸಿದಾರು, ಇಂಥವೆಲ್ಲ ಮ್ಯಾಜಿಕ್ ಗಿಂತ ಏನು ದೊಡ್ಡ ಕಡಿಮೆ ಅಲ್ಲ. ಇವು ಬಹಳ ದೊಡ್ಡ ಮ್ಯಾಜಿಕ್ಗಳು. ನಾವು ಮ್ಯಾಜಿಕ್ ಅನ್ಸೋದಿಲ್ಲ ಅಷ್ಟ. ಓಕೆ, ಸೊ ಈಗ ನಾವೇನ್ ಮಾಡೋಣ, ವಾಪಸ್ ಕ್ಲಾಸಿಗೆ ಬರೋಣ. ಇವತ್ತೊಂದ್ ಸ್ವಲ್ಪ ಎಕ್ಸ್ಟ್ರಾ ತಗೊಂಡ್ರೆ ನಡೀತಿತ್ತಲ್ಲ, ನಿಮ್ಗೆಲ್ಲರಿಗೂ ಶೂಟಿಂಗ್ ಐತಿ ಇವತ್ತು. ಓಕೆ, ನಡೀತೈತಿ? ಓಕೆ ಸರ್. ಸೊ ನಿಮಗೂ ಎಲ್ಲರಿಗೂ ಇಂಥವು ಮ್ಯಾಜಿಕ್ಸ್ ಗೊತ್ತಿರ್ತಾವ. ಅನೇಕ ಮ್ಯಾಜಿಕ್ಸ್ ಗಳು ನೀವು ಸ್ಕೂಲ್ನಾಗ ಅದು ಕಲ್ತಿರ್ತಾವ. ಸೊ ಈ ಮ್ಯಾಜಿಕ್ ಇವತ್ತೇನ್ ನಾನು ಮಾಡಿದ್ನಲ್ಲ, ಈ ಮ್ಯಾಜಿಕ್ ಗಣಿತಕ್ಕೆ ಒಂದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದು ಕನೆಕ್ಟೆಡ್ ಐತಿ. ಬಹಳ ಇಂಪಾರ್ಟೆಂಟ್ ಒಂದು ಟಾಪಿಕ್ ಅಂದ್ರೆ ಏನು, ವಿಷಯಕ್ಕೆ, ಗಣಿತದೊಳಗಿನ ಒಂದು ಬಹಳ ಮುಖ್ಯವಾದ ವಿಷಯಕ್ಕೆ ಇವತ್ತಿನ ಮ್ಯಾಜಿಕ್ ಏನೈತಿ, ಕನೆಕ್ಷನ್ ಐತಿ. ಅದಕ್ಕೆ ಆ ಕನೆಕ್ಷನ್ ನಾವು ಆಮೇಲೆ ನೋಡೋಣ, ಏನ್ ಕನೆಕ್ಷನ್ ಐತಿ ಅಂತ ಹೇಳಿ. ಓಕೆ, ಅದಕ್ಕಿಂತ ಮೊದಲ ನಾನು ನಿಮ್ಗೊಂದು ಪ್ರಾಬ್ಲಮ್ ಕೊಡ್ತೇನೆ. ಈ ಪ್ರಾಬ್ಲಮ್ ಅನ್ನ ಆಮೇಲೆ ನೋಡೋಣ ಅಂತ. ಈಗ ನಿಮ್ಗೆ ತ್ರಿಭುಜದೊಳಗೆ ಆ ತ್ರಿಭುಜ ಒಂದು ಚಿತ್ರ ಕೊಟ್ಟಿದ್ನಲ್ಲ, ಅದ್ರೊಳಗೆ ಎಷ್ಟು ತ್ರಿಭುಜಗಳದಾವ ಅಂತ ಕೇಳಿದ್ನಲ್ಲ, ಅದ್ರೊಳಗೆ ಕೆಲವೊಬ್ರು ಮಾತ್ರ ಉತ್ತರ ಕೊಟ್ಟಿರಿ, ಇನ್ನು ಬಹಳ ಮಂದಿ ಉತ್ತರ ಕೊಟ್ಟಿಲ್ಲ. ಸ್ವಲ್ಪ ಮಂದಿ ಉತ್ತರ ಕೊಟ್ಟಿರಿ. ಆ ಉತ್ತರ ಕೊಟ್ಟವ್ರು ಸಹಿತ ನೀವು ಕಾರಣ ಕೊಟ್ಟಿಲ್ಲ ನನಗೆ ಇನ್ನು ನೀವು. ಸೊ ನೀವ್ ಏನ್ ಮಾಡ್ಬೇಕು, ಅದಕ್ಕ ಕಾರಣ ಯಾಕ, ಕಾರಣ ಅಂದ್ರೆ ಏನು, ಈಗ ನೀವೊಂದು ಎಷ್ಟೋ ಕೊಟ್ಟಿರಂತ ತಿಳ್ಕೊರಿ. ಈಗ ಸಂಖ್ಯೆ, ಈ ಉದಾಹರಣೆಗೆ 15 ಅಂತ ಕೊಟ್ಟಿರಂತ ತಿಳ್ಕೊರಿ. 15 ತ್ರಿಭುಜಗಳು ಅದಾವು ಅಂತ ನೀವು ನನಗೆ ಉತ್ತರ ಕೊಟ್ಟಿರಂತಂದ್ರೆ ನಾನು ಅಷ್ಟಕ್ಕೆ ನಿಲ್ಲಂಗಿಲ್ಲ. ನಾ ಯಾಕೆ ಒಪ್ಪಬೇಕು ನೀವು 15 ಅಂತ ಹೇಳಿದ್ದು? ಗಣಿತದೊಳಗ ನೋಡ್ರಿ, ಸುಮ್ನೆ ಒಂದು ಪುಸ್ತಕದಾಗ ಬರ್ತೈತಿ ಅಥವಾ ಸುಮ್ನೆ ನಾನ್ ಹೇಳಾಕತ್ತಿದ್ದೀನಿ ಅಂತ ನೀವು ಒಪ್ಪಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು, ನಿಮ್ಗೆ ಏನ್ ಅನ್ಸ್ಬೇಕು, ಹೌದಪ್ಪ ಇದು ಖರೆ ಅಂತ ಅನ್ಸ್ಬೇಕು. ಹಂಗ ಅನ್ಸ್ಬೇಕಾದ್ರೆ ನಾ ಏನ್ ಕ್ವಶನ್ ಕೇಳ್ತೇನೆ, ಈಗ 15 ಅದಾವಂತ ಹೆಂಗ್ ಹೇಳ್ತೀರಿ, 15ಕ್ಕಿಂತ ಒಂದು ಹೆಚ್ಚಿಲ್ಲ ಅಂತ ಹೆಂಗ್ ಹೇಳ್ತೀರಿ, ಅಥವಾ 15ಕ್ಕಿಂತ ಕಡಿಮೆ ಇಲ್ಲ ಅಂತ ಹೆಂಗ್ ಹೇಳ್ತೀರಿ? ಈಗ ಸರ್ ನಾ ತೋರಿಸ್ತೇನೆ ನೋಡ್ರಿ, ಇಲ್ಲ 15 ಅದಾವ ಅಂತ ನೀವು ತೋರಿಸ್ಬೋದು. ಸರ್ ಇಲ್ಲೊಂದೈತ್ರಿ, 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 ಇಲ್ಲೊಂದೈತ್ರಿ ಅಂತ ನಿಮ್ಗೆ ತೋರ್ಸ್ಕೋ ಅಂತ ಹೋಗ್ಬೋದು. ನನಗೆ 15 ನೀವು ತೋರಿಸ್ಬೋದು. ಅವಾಗ ನಾ ಏನ್ ಪ್ರಶ್ನೆ ಕೇಳ್ಬೋದು ನಿಮಗ, ನೀವೇನೋ ತೋರ್ಸ್ಕೊಂತ ಹೋದ್ರಿ, ನಂಗೆ ಇಲ್ಲೊಂದೈತಿ, 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 ಇಲ್ಲೊಂದೈತಿ ಅಂತ 15. ಅವಾಗ ನಾ ನಿಮ್ಗೆ ಏನ್ ಪ್ರಶ್ನೆ ಕೇಳ್ಬೋದು, ಯಾರು ಹೇಳ್ತೀರಿ? ಅಷ್ಟಾದ್ರೆ ನಾನು ಒಪ್ತೇನೇನು? ಹಂಗ್ ತೋರ್ಸಿದ್ರೆ ನಾವು ಒಪ್ಪ ಬಿಡ್ಬೇಕೇನು? ಇಲ್ರಿ ಸರಿ. ಮನಸ್ಸಿನಾಗ ಏನ್ ಪ್ರಶ್ನೆ ಬರ್ತೈತಿ? ನೀವೆಲ್ಲ ತೋರ್ಸಿದ್ರಿ ಅಂತಿಕೋರಿ, ನಾನೇ ನಿಮಗ್ ತೋರ್ಸಿದ್ನಿ, ನಾನೇ ಉತ್ತರ ಕೊಡಾಕತ್ತೇನೆ 15 ಅದಾವ ಅಂತ ಹೇಳಿದ್ನಿ. ಇನ್ನ ಹಿಂಗ್ ತೋರ್ಸಿದ್ನಿ ನೋಡು, ಇಲ್ಲೊಂದೈತಿ, 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 ಹಿಂಗ್ ತೋರ್ಸಿ 15 ತೋರ್ಸಿದ್ನಿ ನಾನು ನಿಮ್ಗೆ. ಏನೇನೋ ತೋರ್ಸಿದ್ನ ಅದ್ರೊಳಗೆ ಇಲ್ಲೊಂದೈತಿ, ಇಲ್ಲೊಂದೈತಿ, ಇಲ್ಲೊಂದೈತಿ ಅಂತ ಹೇಳಿ. ಅವಾಗ ನಿಮ್ ಮನಸ್ಸಿನಾಗ ಗ್ಯಾರಂಟಿ ಆಗಿಬಿಡ್ತೈತಿ ನಾವು 15 ಅಷ್ಟಾದ ತ್ರಿಭುಜಗಳು ಅಂತ. ಏನ್ ಪ್ರಶ್ನೆ ಬರ್ತೈತಿ ನಿಮ್ ಮನಸ್ಸಿನಾಗ? ಏನ್ ಬರ್ತೈತಿ ಮನಸ್ಸಿನಾಗ? ಹೆಚ್ಚು ಇರ್ಬೋದು, ಕಡಿಮೆ ಇರ್ಬೋದು ಅನಸ್ತೈತಿ. ನೀವು ಚಿತ್ರ ಕೈ ಇದು ಮಾಡಿ ತೋರಿಸ್ತೈತಿರಲ್ರಿ. ಹಾ, ಒಂದೇನ್ ಅನಿಸ್ತೈತಿ, ನೀವು ತೋರ್ಸಿದ್ರೆ 15, ಖರೆ 15ಕ್ಕಿಂತ ಹೆಚ್ಚಿಲ್ಲ ಅಂತ ಏನ್ ಗ್ಯಾರಂಟಿ? ಸರ್ ನಿಮ್ಗಿಂತ ಶಾನ್ಯಾರ ಯಾರೇ ಬಂದ್ರ ಅವ್ರು ನನಗ್ 16ನೇದು ತೋರಿಸ್ಬೋದಲ್ರಿ. ಜಗತ್ನ್ಯಾಗ ನಾನ ಅಗದಿ ಶಾನೆ ಅಂತ ಏನ್ ಗ್ಯಾರಂಟಿ? ಇನ್ನೊಬ್ರು ಯಾರೋ ಮಹಾಪಂಡಿತ ಬಂದು 15 ತೋರಿಸಿದಾರ, ಅದನ್ನ ಬಿಟ್ಟು ಇನ್ನೊಂದು 16ನೇ ತೋರಿಸ್ಬೋದಲ್ಲ. ಅರೇ ಇಲ್ಲೊಂದೈತ್ ನೋಡ್ರಿ ಅಂತೇಳಿ ಒಂದಿದು. ಇನ್ನೊಂದು ಕಡಿಮೆನೂ ಇರ್ಬೋದು. ಯಾಕೆ ಕಡಿಮೆ ಇರ್ಬೋದು? ನಾನು ಏನ್ ಮಾಡಿರ್ಬೋದು, ಗದ್ಲ ಏನ್ ಮಾಡಿರ್ಬೋದು? ನೀವು ನಾ ತೋರ್ಸತ್ತೇನೆ 15 ಅಂತ, ಖರೆ ಅದಕ್ಕಿಂತ ಕಡಿಮೆನೂ ಇರ್ಬೋದು. ಯಾಕೆ ಯಾಕಾಗಿರ್ಬೋದು? ನಾನು 15 ನಿಮ್ಗೆ ಕಣ್ ಮುಂದೆ ತೋರ್ಸಾಕತ್ತೇನೆ, ಆದ್ರೂ ಸಹಿತ ಅದಕ್ಕಿಂತ ಕಡಿಮೆನೂ ಇರ್ಬೋದು. ಯಾಕೆ? ಏನ್ ಮಾಡಿರ್ಬೋದು ನಾನು? ತಪ್ಪ ಹಚ್ಚಿರ್ಬೇಕ್ರಿ. ತಪ್ಪಂದ್ರೆ ಹೆಂಗ ತಪ್ಪ ಅನ್ಸಿರ್ಬೋದು? 15 ಇಲ್ರಿ, 16 ಇದಾವ್ರಿ. ಅಲ್ಲ, ನಾನು ಎಷ್ಟು ಉತ್ತರ ಅದಾವ ಅದನ್ನ ಕೇಳಾಕತ್ತಿಲ್ಲ. 15 ಅದಾವಂತ ನಾನು ನಿಮ್ಗೆ ಉತ್ತರ ಕೊಟ್ಟೇನಿ. 15 ನಾ ತೋರ್ಸಾಕತ್ತೇನೆ ನಿಮ್ಗ. ಉದಾಹರಣೆಗೆ ಆ ತ್ರಿಭುಜದೊಳಗ 15 ಅದಾವಂತ ನಾ ಉತ್ತರ ಹೇಳಾಕತ್ತಿಲ್ಲ. ಈಗ ನಾನ್ ನಿಮ್ಗ ಏನ್ ಹೇಳಾಕತ್ತೀನಪ್ಪಾ ಅಂತಂದ್ರೆ, ಆ ಉತ್ತರ ಸರಿಯೋ ತಪ್ಪು ಅಂತ ಯಾವಾಗ ನಮಗ ಖಚಿತ ಆಗ್ತೈತಿ ಅದ್ರ ಬಗ್ಗೆ ಮಾತಾಡಕತ್ತೇನೆ ನಾನು. ಅದ್ರೊಳಗೆ 15 ಅದಾವು, 16 ಅದಾವು, 14 ಅದಾವು, ನಾ ಈಗ ಅದನ್ನ ಹೇಳಾಕತ್ತಿಲ್ಲ. ಕೊಟ್ಟ ಒಂದು ಹೋಮ್ವರ್ಕ್ ತೊಳಗ ನಾ ಏನ್ ಹೇಳಾಕತ್ತೀನಿ, ಆ ಒಂದು ಉತ್ತರ ನೀವು ಯಾವಾಗ ಒಪ್ಕೊಳ್ಬೇಕು ಅದನ್ನ ಹೇಳಾಕತ್ತೀನಿ. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಇದಕ್ಕೆ ನಾವೇನಂತ ಕರಿತೇವೆ ಗಣಿತೊಳಗ? ಪ್ರೂಫ್ ಅಂತ ಕರಿತೇವೆ. ಪ್ರೂಫ್ ಏನಿದಕ್ಕೆ? ಯಾವಾಗ ನಮಗ ಪ್ರೂಫ್ ಸಿಕ್ತು ಅಂತ? ಪ್ರೂಫ್ ಅಂದ್ರೆ ಗೊತ್ತೈತಿ ಶಬ್ದ ನಿಮಗ? ಸಾಕ್ಷಿ. ಹಾ, ಸಾಕ್ಷಿಗೆ ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಐತಿ. ಸಾಕ್ಷಿ ಅಂದ್ರೆ ಏನು? ಸಾಕ್ಷಿ ಅಂದ್ರೆ ಎವಿಡೆನ್ಸ್.
ಎವಿಡೆನ್ಸ್. ಇಂಗ್ಲಿಷ್ ಒಳಗ ಸಾಕ್ಷಿ ಶಬ್ದದ ಅರ್ಥ ಏನ್ ಬರ್ತೈತಿ ಅಂದ್ರೆ ಎವಿಡೆನ್ಸ್ ಅಂತ ಬರ್ತೈತಿ. ಎವಿಡೆನ್ಸ್ ಅಂದ್ರೆ ಏನು? ಈ ಕೋರ್ಟ್ನಾಗ ಸಾಕ್ಷಿ ಹೇಳ್ತಾರಲ್ಲ, ಕೋರ್ಟ್ನಾಗ ಹೇಳ್ತಾರ ನೋಡ್ರಿ, ಒಬ್ಬನು ಬಂದ್ ಹೇಳ್ತಾನ ನೋಡ್ರಿ ನಾನು ನೋಡೇನ್ರಿ ಇವರಿ ತುಡುಗ್ ಮಾಡಿ ಹೋದವ ಅಂತ ಸಾಕ್ಷಿ ಹೇಳ್ತಾನ. ಆ ಸಾಕ್ಷಿ ಹೇಳಿದ್ರೆ ಅದು ಪ್ರೂಫ್ ಆತಂದ್ರೆ ಅದು ಪ್ರೂಫ್ ಆಯ್ತು, ಅವ್ ತುಡುಗ್ ಮಾಡ್ಯಾನಂತ ಗ್ಯಾರಂಟಿ ಆಕೈತೆ, 100% ಗ್ಯಾರಂಟಿ ಆಕೈತಿ ಹೇಳ್ತೀರಿ ನೀವ ಜಡ್ಜ್ ಅದಾರ ಅಂತ ತಿಳ್ಕೊರಿ. ಈಗ ನಾನು ಬಂದು ಹೇಳ್ತೇನೆ ಇವನೇ ನೋಡ್ರಿ ತುಡುಗ್ ಮಾಡ್ಯಾನ, ನಾನ್ ಕಣ್ಣಾರೆ ನೋಡೇನ್ರಿ ಅಂತ ನಾ ಸಾಕ್ಷಿ ಹೇಳ್ತೇನೆ. ಅವಾಗ ನೀವು ಜಡ್ಜ್ ಇದ್ರೆ ಒಪ್ಪಿ ಬಿಡ್ತೀರೇನು? ಇಲ್ರಿ ಸರ್. ನಿಮ್ ತಲೆ ಒಳಗೆ ಏನ್ ವಿಚಾರ ಬರ್ತೈತೆ ಅವಾಗ? ಸರ್ ನೀವು ಒಬ್ಬ ಸುಳ್ಳು ಹೇಳ್ಯಾನ. ನಾನು ಸುಳ್ಳು ಹೇಳ್ತಾ ಇರ್ಬೋದಲ್ಲ, ನನಗೇನಾರೆ ಅವನ ಮೇಲೆ ಸಿಟ್ಟಿರ್ಬೇಕು, ಸಿಟ್ಟಿದ್ದ ಕೂಡಲೇ ನಾ ಏನ್ ಮಾಡಿರ್ಬೋದು? ಸುಳ್ಳು ಹೇಳ್ತಾ ಇರ್ಬೋದು. ಅಥವಾ ನಾನಾ ಮಾಡಿ ಅವ್ರ ಮೇಲೆ ಹಾಕಕ್ಕಂತ ಸುಳ್ಳು ಹೇಳ್ತಾ ಇರ್ಬೋದು. ಇಂಥ ಕೆಲಸಗಳನ್ನ ಯಾವತ್ತೂ ಮಾಡಬಾರ್ದು. ಮತ್ತ ಇದು ಉದಾಹರಣೆ ಹೇಳಕತ್ತೆ ನನ್ಗೆ. ಇದು ಸಾಕ್ಷಿ ಬೇರೆ, ಪ್ರೂಫ್ ಬೇರೆ. ಪ್ರೂಫ್ ಅಂದ್ರೆ ಏನಿರ್ಬೇಕು? ಒಟ್ಟ ಅದ್ರೊಳಗೆ ಏನಿರ್ಬಾರ್ದು, ಒಂದು ರಂಧ್ರ ಇರಬಾರ್ದು, ಲೀಕ್ ಸೋರ್ಬಾರ್ದು ಏನು ಅದ್ರೊಳಗೆ. ಹೆಂಗ್ ಬೇಕಾದಂಗ್ ಮಾಡ್ರು ಅದು ಪ್ರೂಫ್ ಅಂದ್ರೆ ಪ್ರೂಫ್. ಜಗತ್ನಾಗ ಅಮೆರಿಕಾದಾಗ ಇರುವಲ್ರೇಕ, ಆಫ್ರಿಕಾದಾಗ ಇರುವಲ್ರೇಕ, ಚೈನಾದಾಗ ಇರುವಲ್ರೇಕ, ಭಾರತದಾಗ ಇರುವಲ್ರೇಕ, ಜಪಾನ್ದಾಗ ಇರುವಲ್ರೇಕ, ಎಲ್ಲಾರು ಅದನ್ನ ಒಪ್ಲೇಬೇಕು. ಈ ಜಾತಿಯವ್ರು ಇರುವಲ್ರು, ಆ ಜಾತಿಯವ್ರು ಇರುವಲ್ರು, ಈ ದೇವ್ರ ನಂಬೋರ್ ಇರ್ಬೋದು, ಆ ದೇವ್ರ ನಂಬೋರ್ ಇರ್ಬೋದು, ಯಾರೇ ಇರುವಲ್ರೇಕ. ಪ್ರೂಫ್ ಕೊಟ್ಟ ಮೇಲೆ ಅದ್ ಹೆಂಗಿರ್ಬೇಕು? ಪ್ರೂಫ್ ಅಂದ್ರೆ ಎಲ್ಲಾರು ಅದನ್ನ ಎಸ್ ಅನ್ಬೇಕು, ಹಂಗಿರ್ಬೇಕು. ಗಣಿತದೊಳಗ ಅದಕ್ಕ ಪ್ರೂಫ್ ಅಂತ ಕರಿತೇವೆ ನಾವು. ಪ್ರೂಫ್ ಅಂದ್ರೆ ಬರೀ ಸಾಕ್ಷಿ ಅಲ್ಲ. ಪ್ರೂಫ್ ಅಂದ್ರೆ ಸಾಕ್ಷಿಕ್ಕಿಂತ ಬಹಳ ಮೇಲಿಂದು. ಇದು 100% ಗ್ಯಾರಂಟಿ ಮಾಡ್ತೈತಿ ಪ್ರೂಫ್. ಸೊ ಈಗ ನಾನು ಅದ್ರೊಳಗೆ ಆ ಆಕೃತಿ ಒಳಗೆ 15 ತ್ರಿಭುಜಗಳು ಅದಾವು ಅಂತ ಹೇಳಿದ್ನಂದ್ರೆ, ನಾ ಬರೀ ತೋರಿಸಿದ್ನಂದ್ರೆ ನೀವು ಅದು ಪ್ರೂಫ್ ಆಗುದಿಲ್ಲ. ಯಾಕೆ ಆಗುದಿಲ್ಲ ನೋಡ್ರಿ? ಇನ್ನೊಬ್ರು ಯಾರಾದ್ರೂ ಬಂದು ಇನ್ನೊಂದು ಹೆಚ್ಚಿಗೆ ತೋರಿಸಬಹುದಾಗಿತ್ತು, ಅಥವಾ ನಾನು ಎಣಿಸಿದ್ದವನ್ನ ಮತ್ತೆ ಎಣಿಸಿ ತೋರಿಸಿರ್ಬೋದು. ನೋಡ್ರಿ ಇಲ್ಲೊಂದೈತಿ ಅಂತ ನೋಡ್ಕೊಂತ ಮತ್ತೆ ಇದೇಗ ಯಾವಾಗ ಒಂದು ಹಿಡಿದಿರ್ತೇನೆ, ಅದನ್ನ ಮತ್ತೊಮ್ಮೆ ಹಿಡಿತೇನೆ. ಅವಾಗ ನಿಮ್ಗೆ ಏನಾಗಿರ್ತೈತಿ? ಕನ್ಫ್ಯೂಸ್ ಆಗಿರ್ತೈತಿ. ಅರೆ ನೀ ಇದನ್ನ ಹಿಡ್ದಂಗ ಆಗಿತ್ಲಾ ನನಗ. ಈಗ ನೀವು ಎಣಿಸ್ತಿರ್ತೀರಿ ಕ್ಲಾಸ್ನಾಗ ಹುಡುಗರ್ನ 1 2 3 4 ತಲೆ ಮ್ಯಾಕ ಇಟ್ಟು ಮತ್ತೆ ಹಿಡ್ದವ್ರನ್ನ ಹಿಡಿಯೋದು ಮತ್ತೊಮ್ಮೆ, ಮತ್ತೆ 5 6 7 8 ಹಂಗ ನಾವ್ ಹಿಡ್ದವ್ರನ್ನ ಮತ್ತೊಮ್ಮೆ ಹಿಡ್ಕೊಂಡಿದ್ರೆ 15 ಎನಿಸ್ಬೇಕಾತಂದ್ರ 1 2 3 4 ತ್ರಿಭುಜಗಳನ್ನ ತೋರ್ಸ್ಕೊಂತ ಹೋದ್ನಿ. ಆಮ್ಯಾಗ ಮತ್ತೆ ಮೊದಲೊಮ್ಮೆ ಯಾವ್ದು ತೋರಿಸಿರ್ತೇನೆ ಅದನ್ನ ಇನ್ನೊಮ್ಮೆ ತೋರಿಸ್ತೇನೆ. ಮತ್ತೊಮ್ಮೆ ಮೊದಲ ಅದನ್ನ 2ನೇದಕ್ಕೆ ಹಿಡಿದಿರ್ತೇನೆ, ಮತ್ತೊಮ್ಮೆ 8ನೇದಕ್ಕೆ ಅದನ್ನ ಹಿಡಿತೇನೆ. ಇಷ್ಟೆಲ್ಲ ತೋರಿಸ್ಬೇಕಾರೆ ಏನಾಗ್ಬಿಡ್ತೈತಿ? ನಿಮ್ಗೆ ಕನ್ಫ್ಯೂಸ್ ಆಗಿಬಿಡ್ತೈತಿ. ಸೊ ಇರೋ ಎಷ್ಟಿರ್ತಾವು ತ್ರಿಭುಜಗಳು? 10 ಅದಾವ ಅಂತ ತಿಳ್ಕೊರಿ. ನಾವು ಮತ್ತೆ ಏನ್ ಮಾಡಿರ್ತೀನಿ? ಮತ್ತೆ ಕೌಂಟ್ ಮಾಡಿ 15 ಅದಾವ ಅಂತ ತೋರಿಸಿರ್ತೇನೆ. ಹಿಂಗ ತಪ್ಪಾಗೋ ಚಾನ್ಸಸ್ ಐತಿ. ಸೊ 15ಕ್ಕಿಂತ ಕಡಿಮೆನೂ ಇರ್ಬೋದು, 15ಕ್ಕಿಂತ ಹೆಚ್ಚು ಇರ್ಬೋದು ಅಂತ ಆಕೈತಿ. ಅಂದ್ಮೇಲೆ ಇವು 15 ಅದಾವ ಅಂತ ಪ್ರೂವ್ ಹೆಂಗ್ ಮಾಡೋದು? ಸೊ ಈಗ 15 ಅಂದ್ರೆ 15 ಯಾಕ? ಇದನ್ನು ಸಹಿತ ನೀವೇನ್ ಮಾಡ್ಬೇಕು? ನನಗೆ ಪ್ರೂಫ್ ತಗೊಂಡ್ ಬರ್ಬೇಕು. ಹೆಚ್ಚಿಲ್ಲ, ಕಡಿಮೆ ಇಲ್ಲ ಅಂತ. ಈ ಪ್ರಾಬ್ಲಮ್ ನ ಯಾಕೆ ಕೊಟ್ಟೇನಿ? ತ್ರಿಭುಜ ಎನಸ್ರಿ ಅಂತ ಹೇಳಿ. ನಿಮ್ಗೇನ್ ಬೇರೆ ಕೆಲಸ ಇಲ್ಲ ಅಂತ ಎನ್ಸ್ಕೊಂಡ್ ಕುಂಡ್ರಿ ಅಂತ ಇಲ್ಲ, ಅದಕ್ಕೊಂದು ಉದ್ದೇಶ ಆಯ್ತು ಅದನ್ನ ಕೊಡೋದಕ್ಕೆ. ಓಕೆ, ಸೊ ಈಗ ನಿಮ್ಗೆ ಅದನ್ನ ನಾವು ಉತ್ತರ ಈಗಾಗಲೇ ಚರ್ಚೆ ಮಾಡೋದು ಬೇಡ. ಈಗ ನೀವು ಇದೊಂದು ಹೋಮ್ವರ್ಕ್ ಇಲ್ಲಿ ಕಾಣಿಸಕ್ತೈತಲ್ಲ, ನಿಮ್ಗೆ ಏನ್ ಕಾಣಿಸಕ್ತೈತಿ ಸ್ಕ್ರೀನ್ ಮೇಲೆ? ಏನ್ ಕಾಣಕ್ತೈತಿ? ಹಾ, ಒಂದು 4x4 ಗ್ರಿಡ್ ಅಂತ ಕರಿತೀವಿ. ಇದಕ್ಕೆ ಏನಂತ 4x4 ಗ್ರಿಡ್, GRID ಗ್ರಿಡ್. 4x4 ಯಾಕ? ಒಂದೊಂದ್ ಸಾಲಿನಾಗ 4 ಚೌಕಗಳು, ಅಂತಾವ್ 4 ಚೌಕಗಳು. 4x4 ಗ್ರಿಡ್ ಇದು. ಈ 4x4 ಗ್ರಿಡ್ ಒಳಗ ಎಷ್ಟು ಟೋಟಲ್ ಚೌಕಗಳು ಅದಾವು ಇದನ್ನ ಲೆಕ್ಕ ಹಾಕ್ಬೇಕು. ತ್ರಿಭುಜ ನಿಮ್ದು ಆಗೈತಿ, ಗ್ಯಾರಂಟಿ ಐತಿ ಅಂತ ಇದ್ರೆ ಇದನ್ನ ನಿಮಗೆ ಲೆಕ್ಕ ಹಾಕ್ಬೇಕು. ನೋಡ್ರಿ, ನಾ ಈಗ ಒಂದು ನಿಮ್ಗೆ ಗೊತ್ತಾಯ್ತು ಏನಂತ, ಹೆಂಗ್ ಬೇಕಾದಂಗೆ ಎನ್ಸ್ಕೊಂತ ಕುಂತ್ರ ಉಪಯೋಗ ಇಲ್ಲ. ಯಾಕಂದ್ರೆ ಸರ್ ಒಪ್ಪುದನೇ ಇಲ್ಲ. ನಿಮ್ಗೆ ಗೊತ್ತಾಯ್ತು, ನೀವು ಹೆಂಗ್ ಬೇಕಾದಂಗೆ ಎನ್ಸ್ಕೊಂತ ಕುಂತ್ರ ಅಂತ ತಿಳ್ಕೊರಿ. ಏನೋ ಒಂದು ಉತ್ತರ ಬಂತು, ಒಬ್ಬರದು ಉತ್ತರ ಬಂತು 64, ಇನ್ನೊಬ್ರದ್ದು ಉತ್ತರ ಬಂತು 65, ಇನ್ನೊಬ್ರದ್ದು ಉತ್ತರ ಬಂತು 96. ಏನ್ ಮಾಡೋದು ಅಂತ ತಗೊಂಡ ನಿಮ್ಗೆ ಏನ್ ಯೋಚನೆ ಮಾಡ್ಬೇಕು? ಇದನ್ನ ನಾವು ಸಿಸ್ಟಮ್ಯಾಟಿಕಲಿ ಹೆಂಗೆ ಕೌಂಟ್ ಮಾಡ್ಬೇಕು, ಒಂದು ಕ್ರಮವಾಗಿ ಹೆಂಗೆ ಕೌಂಟ್ ಮಾಡ್ಬೇಕು. ನಿಮ್ ಶಾಲೆ ಒಳಗೆ, ನಿಮ್ ಕ್ಲಾಸ್ ಒಳಗೆ ಎಷ್ಟು ಹುಡುಗರು ಅದಾರ ಅಂತ ಕೌಂಟ್ ಮಾಡು ಅಂದ್ರೆ ಹೆಂಗ್ ಬೇಕಾದಂಗೆ ಕೌಂಟ್ ಮಾಡ್ತೀರಿ ನೀವು? ಅಲ್ಲೊಂದು ಇಲ್ಲೊಂದು 1 2 3 4 5 6 ಹಿಂಗ್ ಕೌಂಟ್ ಮಾಡ್ತೀರಿ? ಇಲ್ಲ, ಒಂದು ಕ್ರಮವಾಗಿ ಕೌಂಟ್ ಮಾಡ್ತೀರಿ. ಹಂಗ ಮಾಡಿದ್ರೆ ಏನಾಕೈತಿ? ನೀವ್ ಎಲ್ಲಾರನ್ನು ಹಿಡಿದಾರ ಅನ್ನೋದು ಗೊತ್ತಾಗುದಿಲ್ಲ, ಹಿಡಿದವ್ರನ್ನ ಮತ್ತೆ ಹಿಡಿದಿಲ್ಲ ಅಂತ ಅನ್ನೋದು ಗೊತ್ತಾಗುದಿಲ್ಲ. ಒಂದು ಕ್ರಮ ಬೇಕು. ಆ ಕ್ರಮವಾಗಿ ಹೆಂಗೆ ಕೌಂಟ್ ಮಾಡ್ತೀರಿ? ಕ್ರಮವಾಗಿ ಕೌಂಟ್ ಮಾಡಿದ್ರೆ ನಿಮ್ಮ ಅವಾಗ ಟೀಚರ್ ಹೇಳ್ಬೋದು, ಟೀಚರ್ ಕೇಳ್ಬೋದು, ನಿನ್ ಯಾರನ್ನೂ ಬಿಟ್ಟಿಲ್ಲ ಅಂತ ಏನ್ ಗ್ಯಾರಂಟಿಯೋ? ಇಲ್ರಿ ಟೀಚರ್, ನಾನು ಕ್ರಮವಾಗಿ ಹೋಗಿದ್ದೇನ್ರಿ, ಸಾಲಾಗಿ ಒಂದು ಸಾಲೊಳಗೆ ಈ ಕಡೆ ದಂಡಿ ಯಾರನ್ನೂ ಮೊದಲ ಅಳಗಾಡಕ್ ಬಿಟ್ಟಿಲ್ರಿ, ಎಲ್ಲಿ ಕುಂತಾರಲ್ಲ ಅಲ್ಲೇ ಕುಂಡ್ರ ಅಂತ ಹೇಳೀನಿ. ಕುಂಡ್ರಿಸಿ ಆಮ್ಯಾಗ ಏನ್ ಮಾಡಿ, ನಾನು ಈ ಕಡೆ ಮುಂದ್ಗಡೆ ಭಾಗ ಎಡಭಾಗದಿಂದ ಹಿಡ್ಕೊಂಡು ಹಿಂದ್ಗಡೆ ಭಾಗ ಬಲಭಾಗದವರೆಗೆ ಈ ತರ ಕ್ರಮವಾಗಿ ನಾನು ಹೋಗಿದ್ದೇನ್ರಿ. ಅಂದಮೇಲೆ ಇದು ಕರೆಕ್ಟ್ ಐತಿ ಅಂತ ಹೇಳಿದ್ರೆ ಅವಾಗ ಟೀಚರ್ ಒಪ್ಪೋ ಚಾನ್ಸ್ ಜಾಸ್ತಿ ಐತಿ. ಹೌದು ಇಲ್ಲೋ? ಹಂಗ ಇದಕ್ಕೆ ನೀವೇನ್ ಮಾಡ್ಬೇಕು? ಒಂದು ಚೌಕ ಬಿಟ್ಟು ಹೋಗಿರಬಾರದು.
ಮತ್ತೆ ಹಿಡಿದದ ಚೌಕನ ಮತ್ತೊಮ್ಮೆ ನೀವು ಎಣಿಸಿರಬಾರ್ದು, ಮತ್ತೊಮ್ಮೆ ಎರಡೆರಡು ಸಲ ಎಣಿಸಿರಬಾರ್ದು. ಹಂಗ ಆಗ್ಬೇಕಂದ್ರ ಕ್ರಮವಾಗಿ ಏನೋ ಒಂದು ಕ್ರಮವಾಗಿ ನೀವು ಅದನ್ನ ಎಣಿಸ್ಬೇಕು. ಆ ಕ್ರಮ ನನಗೆ ಹೇಳ್ಬಿಟ್ರಿ, ನೀವು ಈ ಕ್ರಮದೊಳಗೆ ನಾವು ಎಣಿಸಿದೇವಿ ಅಂದ್ಮೇಲೆ ಇದು ಬಿಟ್ಟು ಹೋಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಹೇಳಿದ್ರ ಅವಾಗ ನಾನು ಒಪ್ಪೋ ಚಾನ್ಸ್ ಜಾಸ್ತಿ ಐತಿ. ಅದನ್ನ ನಾವು ಪ್ರೂಫ್ ಕಡೆಗೆ ಒಯ್ಬಹುದು, ಆಮೇಲೆ ಸಾವಕಾಶ ಪ್ರೂಫ್ ಅಂತ ಮಾಡ್ಬೋದು. ಯಾರೋ ಏನೋ ತಿಳಿತ್ರಿ. ಹಾ, ಓಕೆ. ಸೊ ಇದನ್ನ ಮಾಡ್ಬೇಕು. ಆಮೇಲೆ ಇದು ಆಯ್ತಂದ್ರೆ ಇದು 4x4 ಆಯ್ತಂದ್ರೆ ನೋಡ್ರಿ, ಚೆಸ್ ಬೋರ್ಡ್ ನೋಡಿರಿ ನೀವು ಎಲ್ಲರೂ ಚೆಸ್ ಬೋರ್ಡ್ ನೋಡಿರಿ. ಚೆಸ್ ಬೋರ್ಡ್ ಇಸ್ ಆಲ್ಸೋ ಎ ಗ್ರಿಡ್. ಚೆಸ್ ಬೋರ್ಡ್ ಅನ್ನು ಸಹಿತ ಒಂದು ಗ್ರಿಡ್. ಇದಕ್ಕೆ ನಾವೇನಂತಿದ್ವಿ, ಗ್ರಿಡ್ ಅಂತಿದ್ವಿ. ಇದಕ್ಕೆ GRID, ಕನ್ನಡ ಮೀಡಿಯಂದವ್ರು ಬರ್ಕೋಬೇಕು. GRID ಗ್ರಿಡ್ ಇದೇನು 4x4 ಗ್ರಿಡ್. ಹೆಂಗ್ ಬರ್ಕೊಳ್ಳೋದಿದ್ನ, 4 ಕ್ರಾಸ್ ಮಾರ್ಕ್ ಗುಣಾಕಾರದ ಗತನೆ ಚಿಹ್ನೆ, 4 ಕ್ರಾಸ್ ಮಾರ್ಕ್ 4x4 ಓದ್ಬೇಕಾದ್ರೆ ಹೆಂಗದನ 4x4 4x4 ಅನ್ಬಾರ್ದು, 4x4 ಗ್ರಿಡ್. ಇದು ಅಂದ್ರೆ ಒಂದೊಂದು ಸಾಲಿನಾಗ 4 ಅಂತಾವ್ 4 ಸಾಲುಗಳು. 4x4 ಗ್ರಿಡ್. ಚೆಸ್ ಬೋರ್ಡ್ ಏನಿರ್ತೈತಿ, 8x8 ಗ್ರಿಡ್ ಇರ್ತೈತಿ. ನಿಮ್ಗೆಲ್ಲರಿಗೂ ಗೊತ್ತೈತಿ ಚೆಸ್ ಬೋರ್ಡ್ ಯಾರು ಯೂಸ್ ಮಾಡಿದಾರೆ, ನಿಮ್ಗೆಲ್ಲರಿಗೂ ಗೊತ್ತಿರ್ತೈತಿ ಚೆಸ್ ಬೋರ್ಡ್ ಎಂತ ಗ್ರಿಡ್ ಇರ್ತೈತಿ. ಇಟ್ ಈಸ್ ಅ ಗ್ರಿಡ್ ಆಫ್ 8x8 ಸೈಜ್. 8x8 ಚೆಸ್ ಬೋರ್ಡ್ ಎಂತದ್ದು ಗ್ರಿಡ್ ಇರ್ತೈತಿ, 8x8 ಗ್ರಿಡ್ ಇರ್ತೈತಿ. ಸೊ ಇದ್ರೊಳಗೆ ಎಷ್ಟು ಚೌಕಗಳು ಇರ್ತಾವ ನೋಡ್ರಿ. ಸೊ ನಿಮ್ಗೆ ಕ್ರಮವಾಗಿ ನೀವು ಮಾಡಕ್ ಬಂತು ಅಂತಂದ್ರ ಇಂಥವನ್ನೆಲ್ಲ ಎನಿಸ್ಬೋದು. ಕ್ರಮವಾಗಿ ಮಾಡ್ಲಿಲ್ಲ ಅಂತಂದ್ರೆ ಇಂಥದ್ ನಿಮ್ಗೆ ಮಾಡಕ್ ಕೊಟ್ಟು ಹೆಂಗ್ ಬೇಕಾದ್ರೆ ನೀವು ಎನ್ಸ್ಕೊಂತ ಕುಂತ್ರಂದ್ರೆ ಒಂದು ವಾರ ಆದ್ರೂ ಮುಗಿಯಂಗಿಲ್ಲ. ಮುಗಿದ ಮೇಲೆ ನಿಮ್ಗೆ ಗೊತ್ತಿರಂಗಿಲ್ಲ ಕರೆಕ್ಟ್ ಆಗಿತ್ತೋ ಇಲ್ಲೋ ಅಂತ. ಹೌದೋ ಇಲ್ಲೋ? ನೋಡ್ರಿ, ಯಾರದು 64 ಅಂತ ಹೇಳಿದ್ದು ಟೈಪ್ ಮಾಡ್ರಿ. ಯಾರ್ಯಾರು 64 ಅಂತ ಬರೆಯಕತ್ತೀರಿ. ಯಾರು 64 ಅಲ್ಲ ನಾನು ಇನ್ನೂ ಯೋಚನೆ ಮಾಡ್ತೀನಿ ಅನ್ನೋರು ಅಲ್ಲಿ ಟೈಪ್ ಮಾಡ್ರಿ. ಐ ವಿಲ್ ಥಿಂಕ್ ಅಂತ ಟೈಪ್ ಮಾಡ್ರಿ. ಐ ವಿಲ್ ಥಿಂಕ್ ಅಂತ ಟೈಪ್ ಮಾಡ್ರಿ. ಯಾರು 64 ಗೊತ್ತಿಲ್ರಿ ನನಗೆ ಇನ್ನೂ 64 ಅದ ಅಂತ ನಾನು ಯೋಚನೆ ಮಾಡ್ತೀನಿ. ಓಕೆ, ಅಲ್ಲಿ ಸ್ವಲ್ಪ ಚಾಟ್ ವಿಂಡೋ ಒಳಗೆ ನೋಡ್ರಿ, ಕೆಲವೊಬ್ರು ಎಲ್ಲರೂ ಐ ವಿಲ್ ಥಿಂಕ್ ಅಂತ ಬರೆಯಕತ್ತೀರಿ, ಕೆಲವೊಬ್ರು ಬಹಳಷ್ಟು ಜನ 64 ಅಂತ ಬರೆಯಕತ್ತೀರಿ. ನಾನು ನಿಮಗೆ ಮತ್ತೆ ಹೇಳಕತ್ತಿದ್ದೀನಿ, ಕೇಳ್ಕೊಡ್ರಿ. ಪರ್ಟಿಕ್ಯುಲರ್ಲಿ ಯಾರ್ಯಾರು ಬಹಳಷ್ಟು ಹುಡುಗರು ಯಾರ್ಯಾರಲ್ಲಿ 64 ಅಂತ ಬರೆಯಕತ್ತಿದ್ದೀರಲ್ಲ, ನೀವು ವಿಚಾರ ಮಾಡುವಲ್ರಿ. ಹಿಂಗಾದ್ರೆ ಹೆಂಗ ಸರ್? ಎಷ್ಟು ಚೌಕ್ ಇದಾವ ಅಂತ ಗೊತ್ತಾತ್ರಿ. ಓಕೆ, ಈಗ ಅದ್ರದ್ದು ಆನ್ಸರ್ ಈಗ ಚರ್ಚೆ ಮಾಡೋದು ಬೇಡ. ಯಾರಿಲ್ಲ ಐ ವಿಲ್ ಥಿಂಕ್ ಅಂತ ಬರೆಯಕತ್ತಿರಲ್ಲ, ಗುಡ್. ಸೊ ಇವತ್ತಿಗೆ ಇಲ್ಲಿ ಕ್ಲಾಸ್ ನಿಲ್ಸೋಣಂತ. ಇದ್ರ ಬಗ್ಗೆ ಯೋಚನೆ ಮಾಡ್ರಿ. ಯೋಚನೆ ಮಾಡೋ ವಿದ್ಯಾರ್ಥಿಗಳು ಬಹಳ ಮುಂದೆ ಹೋಗ್ತೀರಿ. ಸಾವಕಾಶ ವಿಚಾರ ಮಾಡಿ ಸಿಸ್ಟಮ್ಯಾಟಿಕಲಿ ಬಿಡಿಸ್ಬೇಕು. ಲಘು ಉತ್ತರ ಕೊಡೋದು ಅಲ್ಲ, ಗಣಿತ ಅಲ್ಲ ಅದು. ಲಘು ಉತ್ತರ ತಪ್ಪು ಉತ್ತರ ಕೊಟ್ರೆ ಏನು ಉಪಯೋಗ ಇಲ್ಲ. ಅದಕ್ಕೆ ನೀವು ಲಘು ತಪ್ಪು ಉತ್ತರ ಕೊಡಬೇಡ್ರಿ. ಯೋಚನೆ ಮಾಡಿ ಸರಿಯಾಗಿ ಉತ್ತರ ಕೊಡಿಲ್ಲ. 64 ಅಂತ ಏನ್ ಬರ್ದಿರಲ್ಲ, ಎಲ್ಲರದು ತಪ್ಪು ಉತ್ತರ ಐತಿ, ಬಹಳ ತಪ್ಪು ಉತ್ತರ ಐತಿ. ಓಕೆ ಸರಿ, ಹೋಮ್ವರ್ಕ್ ಏನೇನದವು? ಚೆಸ್ ಅಷ್ಟ ಐತ್ರಿ, ಚೌಕ ಎಷ್ಟು ಕಂಡಿಡೋದು ಅಷ್ಟ ಐತ್ರಿ. ಆಮೇಲೆ ತ್ರಿಭುಜಾಕೃತಿದು ಅದು ಎಕ್ಸಾಕ್ಟ್ ಆಗಿ ನನಗೆ ಕನ್ವಿನ್ಸ್ ಮಾಡ್ಬೇಕಲ್ಲ. ನೀವು ಹೆಂಗ ಕನ್ವಿನ್ಸ್ ಮಾಡ್ತೀರಿ? 15 ಅಂದ್ರೆ 15, 16 ಅಂದ್ರೆ 16, ಎಷ್ಟು ಬಂದೈತಿ ನಿಮ್ ಉತ್ತರ, ಅದು ಯಾಕೆ ಬಂದೈತಿ ಅದನ್ನ ಕನ್ವಿನ್ಸ್ ಮಾಡ್ಬೇಕು. ಸರಿ, ಹೆಂಗ್ ಕೌಂಟ್ ಮಾಡ್ಬೇಕು ಗೊತ್ತಾಗತ್ರಿ. ನಾನ್ ಹೇಳೋ ಅವಶ್ಯಕತೆ ಇಲ್ಲ, ಅದನ್ನ ನಿಮ್ಗ ಬರ್ತೈತಿ. ನಿಮಗ್ ಏನ್ ಮಾಡ್ಬೇಕು, ನೀವು ಅದನ್ನ ಯೋಚನೆ ಮಾಡ್ಬೇಕು. ನೀವು ಯೋಚನೆ ಎಷ್ಟೊತ್ತು ಮಾಡಿದ್ರಿ? ನೀವು ಕೌಂಟ್ ಗೊತ್ತಾಗವಲ್ತು ಅನ್ನಕ್ ಎಷ್ಟು ಯೋಚನೆ ಮಾಡಿದಿ? ನೀವು ಎಷ್ಟೊತ್ತು ಯೋಚನೆ ಮಾಡಿದಿ? ನಿಮ್ಗೆ ಎಷ್ಟು ಟೈಮ್ ಐತ್ಲ? ಈಗ ನಾಳೆ ಟೈಮ್ ಐತಿ, ನಾಡ್ದು ಟೈಮ್ ಐತಿ, ಹೌದಲ್ಲ? ಸತತವಾಗಿ ನೀವು ಮನಸ್ಸಿನಾಗ ಅದ ನಡಿಬೇಕು. ಸತತವಾಗಿ ಅದ ಮನಸ್ಸಿನಾಗ ನಿಮ್ ಚಿತ್ರಣ ಬರ್ಬೇಕು ಆ ತ್ರಿಭುಜದ್ದು. ಆವಾಗ ನೋಡ್ರಿ ಹೆಂಗ್ ಆಗಿರ್ತೈತಿ ನಿಮ್ದು. ಸೋಮವಾರ ಬಂದಾಗ ಅವಾಗ ಹೆಂಗ್ ಆಗಿರ್ತೈತಿ ನೋಡ್ರಿ ನಿಮ್ ಉತ್ತರಗಳು. ಕೊಡ್ಲಿ ಅವಾಗ ಏನಾಗ್ಬಿಟ್ಟಿರ್ತೈತಿ, ಅದನ್ನಾಗ್ಬಿಟ್ಟಿರ್ತೈತಿ. ಸೊ ಸತತವಾಗಿ ನಿಮ್ಮ ಕಣ್ಣು ಮುಂದಿಂದ ಹೋಗ್ಬಾರ್ದದು. ಏನ್ ಹೇಳಕತ್ತಾರು ಸರ್, ಯಾಕದು ಕೌಂಟ್ ಕಡಿಮೆ ಆಗತೈತಿ, ಅಥವಾ ಯಾಕೆ ನಮ್ಗದು ಗೊತ್ತಾಗೋಲ್ತು ಇಷ್ಟ ಅದಾವ ಅಂತ ಹೆಂಗ್ ಅನ್ಸೋದು ಅಂತ ಹೇಳಿ ಸತತವಾಗಿ ನಿಮ್ಗೆ ಯೋಚನೆ ನಡಿಬೇಕು. ಅದೇ ರೀತಿ ನಾನು ಮ್ಯಾಜಿಕ್ ಮಾಡಿದ್ನಲ್ಲ, ಅದು ಹೆಂಗ್ ನಡೀತು, ಏನಾಯ್ತಲ್ಲಿ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಸೊ ಇವ್ 3 ಪ್ರಾಬ್ಲಮ್ ಸಾಕು ನಿಮ್ಗೆ. ತ್ರಿಭುಜದ್ದು ಒಂದು, 4x4 ಗ್ರಿಡ್ ಒಂದು, ಮತ್ತೆ ಚೆಸ್ ಬೋರ್ಡ್ ಒಂದು. ಇವತ್ತಿಗೆ 3 ಪ್ರಾಬ್ಲಮ್ಗಳು ಸಾಕು ನಿಮಗೆ. ಯಾಕಂದ್ರೆ ನಿಮ್ಗೆ ನನಗೆ ಗೊತ್ತಾಗತೈತಿ ಇನ್ನೂ ಅನೇಕ ವಿಷಯಗಳು ಕ್ಲಿಯರ್ ಆಗಿಲ್ಲ ನಿಮ್ಗೆ. ಈಗ ನಾನು 2 ತಾಸಿನೊಳಗೆ ಎಷ್ಟು ಸೆಕೆಂಡ್ಗಳು ಆಗ್ತಾವ, ಒಂದು ವಾರದೊಳಗೆ ಎಷ್ಟು ನಿಮಿಷಗಳು ಆಗ್ತಾವ ಅಂತ ಕೇಳಿದೇನಲ್ಲ, ಅಂತಹವನು ಸಹಿತ ಇಲ್ಲಿ ಕೆಲವೊಬ್ಬರು ಅನೇಕ ವಿದ್ಯಾರ್ಥಿಗಳಿಗೆ, ಸ್ವಲ್ಪ ಮಂದಿಗೆ ಆಗೈತಿ ಇಲ್ಲ ಅಂತಿಲ್ಲ, ಅನೇಕ ವಿದ್ಯಾರ್ಥಿಗಳಿಗೆ ಇಲ್ಲಿ ಕ್ಲಿಯರ್ ಆಗಿಲ್ಲ. ಅವ್ರು ಅದನ್ನು ಯೋಚನೆ ಮಾಡ್ಬೇಕು. ನಾ ಯಾವ್ದಕ್ ನಿಮಗೆ ಸ್ಟಾರ್ಟಿಂಗ್ ಟೈಮ್ ಕೊಡಾಕತ್ತೀನಿ, ಸ್ಲೋ ಹೋಗಾಕತ್ತೀನಿ ಅಂದ್ರೆ ನೀವು ಯೋಚನೆ ಮಾಡ್ರಿ ಅಂತ. ಇರ್ಲಿಲ್ಲ ಅಂದ್ರೆ ಒಮ್ಮೆ ಸ್ಪೀಡ್ ಆಯ್ತು ಕ್ಲಾಸ್ ಅಂದ್ರೆ ನೀವು ಕೈ ಬಿಟ್ಟು ಹೋಗ್ಬಿಡ್ತೀರಿ. ಹಂಗಾಗ್ಬಾರ್ದು. ಈಗ ನೀವು ಪ್ರಯತ್ನ ಮಾಡ್ಬೇಕು, ವಿಚಾರ ಮಾಡಿ ಬರ್ಬೇಕು ನೆಕ್ಸ್ಟ್ ಕ್ಲಾಸಿಗೆ. ಓಕೆ? ಸರಿ. ಓಕೆ, ಸೊ ಈಗ 64 ಅಂತ ಬರ್ದವ್ರು ಎಲ್ಲರೂ ಏನ್ ಮಾಡ್ರಿ, ಬಹಳಷ್ಟು 64, 65 ಬರ್ದವ್ರದು ಎಲ್ಲಾರ್ದು ತಪ್ಪೈತಿ. ಸಾವಕಾಶ ವಿಚಾರ ಮಾಡ್ರಿ. ಓಕೆ, ಬಾಯ್.